ಡಿಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ಡಿಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಮ್ಮಲ್ಲಿನ ಚಿಕಿತ್ಸಾ ವಿಧಾನಗಳು ಹಾಗೂ ಅದರ ವಿಶೇಷತೆಗಳು ಹಾಗೂ ಹೇಗೆ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿ ನಾವು ಲಕ್ವಾ ರೋಗಿಗಳನ್ನು ಚಿಕಿತ್ಸೆ ನೀಡ್ತೇವೆ ಅಂತ ಒಂದು ಡೆಮೋದಲ್ಲಿ ನಾನು ತಮಗೆ ತೋರಿಸ್ತೇನೆ. ಮುಖ್ಯವಾಗಿ ಇವತ್ತು ಕೈಗಳು ಮತ್ತು ಬೆರಳುಗಳು ಮತ್ತು ಭುಜಗಳು ಇವುಗಳ ಬಗ್ಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಈಗ ನಮ್ಮ ಸೆಂಟರ್ನ ವಿಶೇಷತೆಗಳೇನೆಂದರೆ, ನಾವು ಕಳೆದ 24 ವರ್ಷದಿಂದ ನಾವು ಲಕ್ವಾ ರೋಗಿಗಳ ಬಗ್ಗೆ ಅಂದರೆ ಅವುಗಳ ಸುಧಾರಿತ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ನಡೆಸ್ತಾ ಬಂದಿದ್ದೇವೆ. ಹಾಗೆ ಅದೇ ರೀತಿ ಹೇಗೆ ರೋಗಿಗಳು ತಮ್ಮ ಅಂಗಾಂಗಗಳನ್ನು ಮೂವ್ ಮಾಡ್ತಾರೆ, ಅದೇ ರೀತಿ ಚಲನೆ ಮಾಡ್ತಾರೆ, ಹಾಗೆ ಅವರು ಏನೇನು ತೊಂದರೆಗಳನ್ನು ಅನುಭವಿಸ್ತಾರೆ ಮೂಮೆಂಟ್ಸ್ ಮಾಡುವಾಗ, ಮತ್ತು ಅವರು ಪೇಷಂಟ್ ಇಂಪ್ರೂವ್ಮೆಂಟ್ಗೆ ಆಗುವಂಥ ಸಮಸ್ಯೆಗಳನ್ನು ನಾವು ಪರಿಗಣನೆ ತಗೊಂಡು ನಾವೇನಂದರೆ ನಮ್ಮದೇ ಆದ ರೀತಿಯಲ್ಲಿ ನಾವು ವಿಶೇಷವಾದ ಎಕ್ವಿಪ್ಮೆಂಟ್ಸ್ಗಳನ್ನು ಅಭಿವೃದ್ಧಿಪಡಿದೆ. ಅದು ಕೈಗಳಾಗ್ಬೋದು, ಕಾಲುಗಳಾಗ್ಬೋದು, ಬೆರಳುಗಳಾಗ್ಬೋದು, ಭುಜ ಆಗ್ಬೋದು, ಕತ್ತಾಗ್ಬೋದು, ಬೆನ್ನಾಗ್ಬೋದು. ಒಟ್ಟು ರೋಗಿ ಏನೇನು ಸಮಸ್ಯೆಗಳಿಂದ ಅವರು ನರಳ್ತಾ ಇರ್ತಾರೆ, ಆ ಸಮಸ್ಯೆಗಳು ಅಂದರೆ ಈಗ ರೋಗಿ ಈಗ ಕೈ ಮಡಿಸ್ಲಿಕ್ಕೆ ಏನಾದರೆ ಕಷ್ಟಪಡ್ತಾನೆ ಅದರಲ್ಲಿ. ಯಾಕೆಂದರೆ ಅದಕ್ಕೆ ನಾನು ಆಗಲೇ ಹೇಳಿದಾಗ ಏನಂದರೆ, ಈ ಬಾಡಿಲಿ ಅನೋಟಮಿ ಬಗ್ಗೆ ಹೇಗೆ ಮಾಂಸಖಂಡಗಳ ಚಲನೆ ಇರುತ್ತೆ, ಮೂಮೆಂಟ್ಸ್ ಇರುತ್ತೆ, ಆ ಮೂಮೆಂಟ್ಸ್ಗಳಿಗೆ ಅನುಗುಣವಾಗಿ ನಮ್ಮಲ್ಲೇ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಆ ಎಕ್ವಿಪ್ಮೆಂಟ್ಸ್ಗಳು ಏನಂದರೆ ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿದ್ದೇವೆ. ತುಂಬ ಪೇಷಂಟ್ಗಳ ಮೇಲೆ ವರ್ಕ್ ಮಾಡಿ ಅವುಗಳನ್ನು ಮಾಡಿಫೈ ಮಾಡಿ ನಾವು ಫೈನಲ್ ಪ್ರಾಡಕ್ಟ್ ಅಂತ ನಾವು ತಂದಿದ್ದೇವೆ. ಇವುಗಳ ಸಹಾಯದಿಂದ ಏನಂದರೆ ಪೇಷಂಟ್ಗಳು ಬೇಗ ಗುಣಮುಖ ಹೊಂದ್ಬೋದು. ಜಸ್ಟ್ ಎಕ್ಸಾಂಪಲ್, ನನ್ನ ಮುಂದೆ ಒಂದು ಎಕ್ವಿಪ್ಮೆಂಟ್ಸ್, ಇದನ್ನು ಏನಂದರೆ ಕೈಗಳಿಗೆ ಮತ್ತು ಏನಂದರೆ ರಿಸ್ಟು ಮತ್ತು ಬೆರಳುಗಳಿಗೆ ಅಂದರೆ ಮುಂಗೈ ಮತ್ತು ಬೆರಳುಗಳಿಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಕೊಡುವಂಥ ಒಂದು ಇದರ ಉಪಯೋಗ ಏನಂದರೆ, ಪೇಷಂಟ್ ಏನಂದರೆ ಅವನಿಗೆ ಈ ಮೂಮೆಂಟ್ಸ್ ಎತ್ತಲಿಕ್ಕೆ ಬರಲ್ಲ, ಅಥವಾ ಓಪನ್ ಮಾಡಲಿಕ್ಕೆ ಕ್ಲೋಸ್ ಮಾಡಲಿಕ್ಕೆ ಕಷ್ಟಪಡ್ತಾ ಇರ್ತಾನೆ. ಅಂದರೆ ಅವನಲ್ಲಿ ಸ್ವಲ್ಪ ಮಟ್ಟಿಗೆ ಮೂಮೆಂಟ್ಸ್ ಇರುತ್ತೆ ಅಂದರೆ ತುಂಬ ಇರೋದಿಲ್ಲ, ಅಂದರೆ ಪೂರ್ಣ ಹಿಡಿಯಲಿಕ್ಕೆ ಬರಲ್ಲ. ಯಾಕಂದರೆ ನಮ್ಮ ಬಾಡಿ ಹೇಗಿದೆ ಅಂದರೆ, ಈ ಬೆರಳುಗಳು ಏನಿದೆ, ಬೆರಳಿಂದ ಬ್ರೈನ್ಗೆ ಏನಿದೆ ಒಂದು ಕನೆಕ್ಷನ್ಸ್, ಸೈಕಲಾಜಿಕಲ್ ಆಗ್ಬೋದು, ಒಂದು ಅಡ್ಯಾಪ್ಟಿವ್ ಆಗ್ಬೋದು, ಇವುಗಳ ಕನೆಕ್ಷನ್ಸ್ ಇದೆ ಇದರಲ್ಲಿ. ಬ್ರೈನಿಂಗ್ ಅಂದರೆ ಯಾವುದೇ ಒಂದು ವಸ್ತು ಆಗ್ಬೋದು, ಅದರ ಅಳತೆಗೆ ತಕ್ಕಂತೆ, ಅದರ ಸೈಜಿಗೆ ತಕ್ಕಂತೆ ಅದೇನಾಗುತ್ತೆ, ಅದು ಅಡಾಪ್ಟ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಈಗ ನಮಗೆ ರಿಸ್ಟ್ ಮೂಮೆಂಟ್ಸಲ್ಲಿ ಪ್ರಾಬ್ಲಮ್ ಇದೆ, ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಪ್ರಾಬ್ಲಮ್ ಇದೆ, ಓಪನಿಂಗ್ ಕ್ಲೋಸಿಂಗ್ ಪ್ರಾಬ್ಲಮ್ ಇದೆ. ಪೇಷಂಟ್ ಏನಾದರೂ ಒಂದು 40-50% ಮೂಮೆಂಟ್ಸ್ ಮಾಡ್ತಾ ಇರ್ತಾನೆ, ಮುನ್ನೋದು ಕಷ್ಟ ಆಗುತ್ತೆ. ಈಗ ಜನರಲ್ ಫಿಸಿಯೋಥೆರಪಿ ನಾವು ಎಕ್ಸಸೈಸ್ಗಳು ಮಾಡ್ಕೊಂಡು ಅಂದರೆ ತುಂಬ ಲಾಂಗ್ ಟೈಮ್ ತಗೊಳುತ್ತೆ. ಅದಕ್ಕೆ ನಾವೇನಂದರೆ ಪೇಷಂಟ್ ಏನಂದರೆ ರಿಪಿಟೇಟಿವ್ ಆಗಿ ಬ್ರೈನ್ ಅದು ಸ್ಟಿಮ್ಯುಲೇಟ್ ಮಾಡಬೇಕು. ಬ್ರೈನ್ಗೆ ಏನಂದರೆ ನಿರಂತರ ಸಂವಹನ ಪ್ರಕ್ರಿಯೆಯನ್ನು ನಾವು ಒಳಪಡಿಸ್ಬೇಕು. ಹಾಗೇನಾಗುತ್ತೆ, ಅದು ಕನೆಕ್ಟಿವಿಟಿ ತಗೊಳುತ್ತೆ. ಹಿಂದೆ ನಾನು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಇದರಲ್ಲಿ ಹೇಗೆ ಬ್ರೈನಿಂಗ್ ವರ್ಕ್ ಮಾಡುತ್ತೆ ಅಂತ. ಹಾಗೆ ಆ ಮೂಮೆಂಟ್ಸ್ಗೆ ಅನುಗುಣವಾಗಿ ನಾವೇನು ಮಾಡಿದ್ವಿ, ಇದೊಂದು ಏನಂದರೆ ಇದು ನಾವು ಪೋಸ್ಟ್ ಬಾಕ್ಸ್ ಅಂತ ನಾವು ಹೇಳ್ತೇವೆ. ಪೋಸ್ಟ್ ಬಾಕ್ಸಲ್ಲಿ ಅಂದರೆ ಈ ಪೋಸ್ಟ್ ಆಫೀಸ್ಗಳಲ್ಲಿ ಲೆಟರ್ನ ಏನು ಮಾಡ್ತಾರೆ, ಹೇಗೆ ಎತ್ಬಿಟ್ಟು ಈಗ ಬಾಕ್ಸಲ್ಲಿ ಹಾಕಬೇಕು, ಇದು ಆ್ಯಕ್ಚುಲಿ ಆ ರೀತಿ ಅಂದರೆ ನಾವು ಆ ಮೂಮೆಂಟ್ಸ್ಗೆ ತಕ್ಕ ಅದನ್ನು ನಾವು ಗಣನೆಗೆ ತಗೊಂಡು ವಿ ಹ್ಯಾವ್ ಇಂಪ್ರೂವ್ಡ್. ನಾವೇನು ಮಾಡಿ ಎಕ್ವಿಪ್ಮೆಂಟ್ಸ್ನ ಡಿಸೈನ್ ಮಾಡಿದ್ದೇವೆ ಇದರಲ್ಲಿ.
ಸೊ ಇದರಿಂದ ಏನಾಗುತ್ತೆ, ಪೇಷಂಟು ಈಚ್ ಮೂಮೆಂಟ್ಸ್ ಮಾಡುವಾಗ ಪೇಷಂಟ್ ಏನು ಮಾಡ್ತಾನೆ, ಅದು ಮೂಮೆಂಟ್ಸ್ ಎತ್ತುತ್ತಾನೆ, ಎತ್ಬಿಟ್ಟು ಅದನ್ನು ಮೂಮೆಂಟ್ಸ್ ಬೆರಳುಗಳು ಓಪನ್ ಮಾಡ್ತಾನೆ, ಅದೇ ಕ್ಲೋಸ್ ಮಾಡ್ತಾನೆ, ಮತ್ತೆ ಕೆಳಗಡೆ ಇದು ಮಾಡ್ತಾನೆ. ಹಾಗೆ ಇದರಲ್ಲಿ ಸಪೋಸ್ ಈಗ ಇಲ್ಲನಲ್ಲಿ ಏನಂದರೆ ಈ ಬಾಕ್ಸ್ ಒಳಗಡೆ ಕೆಲವು ಪೆಕ್ಸ್ ಅಂತ ನಾವು ಹೇಳ್ತೀವಿ, ಆ ಪೆಕ್ಸ್ ಇದೆ. ಇಲ್ಲೇನಂದರೆ ನಂಬರಿಂಗ್ ಇದೆ ಇದರಲ್ಲಿ. ಇಲ್ಲೇನಂದರೆ ನಾವು ನಂಬರಿಂಗ್ ಕೊಟ್ಟಿದ್ದೇವೆ, 6, 5, 4, 3, 2 ಅಂತ ಗ್ರೇಡಿಂಗ್ ಕೊಟ್ಟಿದ್ದೇವೆ. ಈ ಗ್ರೇಡಲ್ಲಿ ಏನು ಮಾಡಬೇಕು, ಅವನು ಸಪೋಸ್ ಈಗ ಅವನಿಗೆ ಪೂರ್ಣ ಮಾಡಲಿಕ್ಕಾಗಲ್ಲ, ಅವನಿಗೆ ಏನು ಮಾಡ್ತೀವಿ, ಅವನು ಫೋರ್ಸ್ ಮಾಡಬೇಕು, ಮೂಮೆಂಟ್ಸ್ ಫೋರ್ಸ್ ಮಾಡಿ ನಾವು ಮೂಮೆಂಟ್ಸ್ಗಳನ್ನು ಓಪನಿಂಗು ಕ್ಲೋಸಿಂಗು ಮಾಡಬೇಕಾಗತ್ತೆ. ಅಂದರೆ ಎತ್ತಿಬಿಟ್ಟು ಈಗ ಓಪನಿಂಗು ಕ್ಲೋಸಿಂಗು ಓಪನಿಂಗ್ ಈ ಬೆರಳುಗಳು ಮೂಮೆಂಟ್ಸು, ಈ ಎತ್ತೋದು, ಇವುಗಳೇನೆಂದರೆ ಇದನ್ನೇನೋ ಅವ್ರು ರಿಪೀಟೆಡ್ ಆಗಿ ಟ್ರೈ ಮಾಡಬೇಕಾಗತ್ತೆ. ಇದು ಒಂದೇ ಸರಿ ಸಾಧ್ಯ ಇಲ್ಲ. ಕೆಲವೊಮ್ಮೆ 1,000 ಮೂಮೆಂಟ್ಸ್ ಕೊಡಬೇಕಾಗುತ್ತೆ, ಕೆಲವೊಮ್ಮೆ 500 ಮೂಮೆಂಟ್ಸ್ ಕೊಡಬೇಕಾಗುತ್ತೆ, ಕೆಲವೊಮ್ಮೆ 10,000 ಮೂಮೆಂಟ್ಸು ಕೊಡಬೇಕಾಗುತ್ತೆ, ಕೆಲವೊಮ್ಮೆ 1,00,000 ಮೂಮೆಂಟ್ಸ್ಗಳನ್ನು ಮಾಡಬೇಕಾಗುತ್ತೆ ಪೇಷಂಟು. ಹಾಗಾಗಿ ಏನಾಗುತ್ತೆ, ನಿಮಗೆ ಪೇಷಂಟ್ ಏನು ಮಾಡ್ತಾನೆ, ಅವುಗಳನ್ನ ಅಟೆಂಪ್ಟ್ ಮಾಡಬೇಕಾಗುತ್ತೆ, ಎತ್ಬಿಟ್ಟು ಈ ಒಳಗಡೆಯಿಂದ ಹಾಕಬೇಕು ಇದರಲ್ಲಿ. ಅದೇ ರೀತಿ ಈ ಬಾಕ್ಸ್ ಒಳಗಡೆಯಿಂದ ತೆಗಿಬೇಕು, ಈಗ ಹಿಡಿಬೇಕು, ಮೇಲೆ ಹಾಕಬೇಕು. ಈ ಮೂಮೆಂಟ್ಸ್ಗಳು ರಿಪೀಟೆಡ್ ಆಗಿ ಅವರು ಪೇಷಂಟ್ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ಬ್ರೈನ್ ಏನಾಗುತ್ತೆ, ಅದು ನಾವು ಮೂಮೆಂಟ್ಸ್ಗಳು ಹೇಗೆ ನಾವು ಮೂಮೆಂಟ್ಸ್ಗಳು ಕೊಡ್ತಾ ಹೋಗ್ತೀವಿ, ಹಾಗೆ ಆ ಮೂಮೆಂಟ್ಸ್ ತಕ್ಕಂಗೆ ಬ್ರೈನ್ ಏನಾಗುತ್ತೆ, ಮೆದುಳಿಂದ ಕೈಗಳ ಬೆರಳುಗಳಿಗೆ ಅದು ಕನೆಕ್ಟಿವಿಟಿ ತಗೊಳುತ್ತೆ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ಓಪನಿಂಗ್ ಆಗೋದು, ಕ್ಲೋಸಿಂಗ್ ಆಗೋದು, ಈಗದ್ದು ಇದೇನಂದರೆ ಈಗ ಕಂಟಿನ್ಯೂಸ್ ಮಾಡ್ತಾ ಏನಾಗುತ್ತೆ, ಆ ಮೂಮೆಂಟ್ಸಿಗೆ ತಕ್ಕಂಗೆ ಏನು ಈ ಅಂಗಾಂಗ ಏನು ಬಿದ್ದೋಗಿರುತ್ತೆ, ಬಲಹೀನ ಆಗಿರುತ್ತೆ, ಮತ್ತೆ ಅದು ಏನಾಗುತ್ತೆ, ಅದು ಚಲನೆಯನ್ನು ಕಂಡುಕೊಳ್ಳುತ್ತೆ. ಇದು ಈ ಎಕ್ವಿಪ್ಮೆಂಟ್ಸ್ ಒಂದು ವಿಶೇಷತೆ. ಇದನ್ನು ನಾವು ಪೋಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಅವನು ಏನು ಹೊರಗಡೆ ಅವನು ಸೊಸೈಟಿಲಿ, ಸಮಾಜದಲ್ಲಿ ಅವನು ಯಾವುದೇ ಕೆಲಸದಲ್ಲಿರಲಿ, ಈಗ ಡ್ರೈವರ್ ಆದರೆ ನಾವು ಡ್ರೈವರ್ ಹೆಂಗೆ ವರ್ಕ್ ಮಾಡ್ತಾರೆ ಅದೇ ರೀತಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಈ ಪೋಸ್ಟ್ ಆಫೀಸಲ್ಲಿ ಮಾಡೋದಾದರೆ ಅವ್ರಿಗೆ ಆದ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ಲೇಡೀಸ್ ಆದರೆ ಅಡುಗೆ ಕೆಲಸಗಳನ್ನು ಮಾಡಬೇಕು. ಈಗ ಕಾಫಿ ಕಪ್ ಎತ್ತಬೇಕು, ಅದೇ ಒಂದು ಥಿಂಗ್ಸ್ ಹಿಡಿಬೇಕು, ಒಂದು ಲೈಟ್ ಆನ್ ಮಾಡಬೇಕು. ಹಾಗೆ ಅವರು ಯಾವುದ್ಯಾವುದೇ ರೀತಿಯಲ್ಲಿ ಏನೇನು ಫಂಕ್ಷನ್ಸ್ಗಳನ್ನು ಮಾಡ್ತಾರೆ ಅದಕ್ಕೆ ತಕ್ಕನಾಗೆ ನಾವೇನಂದರೆ ಅವ್ರನ್ನ ನಾವು ಎಕ್ಸಸೈಸ್ಗಳ ಮುಖಾಂತರ ನಾವು ಅವರನ್ನು ಸರಿಪಡಿಸ್ತಾ ಬರ್ತೇವೆ. ಇದು ಕಂಟಿನ್ಯೂಸ್ ಇದೇನಂದರೆ ಇದು ನಿರಂತರ. ಕೆಲವೊಮ್ಮೆ ಅರ್ಧ ಗಂಟೆ ಮಾಡಬೇಕಾಗುತ್ತೆ, ಕೆಲವೊಮ್ಮೆ 1 ಅವರ್ ಮಾಡೋಕ್ಕೆ. ಪೇಷಂಟ್ ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಬ್ರೈನು ಆ ರೋಗಿಯ ಮೆದುಳೇನಂದರೆ ಆ ಮೂಮೆಂಟ್ಸಿಗೆ ತಕ್ಕಂಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಆ ಮೂಮೆಂಟ್ಸ್ಗಳಿಗೆ ಅನುಗುಣವಾಗಿ ನಮ್ಮಲ್ಲೇ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ನಮ್ಮ ಬಾಡಿ ಹೇಗಿದೆ ಅಂದರೆ, ಈ ಬೆರಳುಗಳು ಏನಿದೆ, ಬೆರಳಿಂದ ಬ್ರೈನ್ಗೆ ಏನಿದೆ, ಒಂದು ಕನೆಕ್ಷನ್ಸ್ ಸೈಕಲಾಜಿಕಲ್ ಆಗ್ಬೋದು, ಒಂದು ಅಡ್ಯಾಪ್ಟಿವ್ ಆಗ್ಬೋದು, ಇವುಗಳ ಕನೆಕ್ಷನ್ಸ್ ಇದೆ ಇದರಲ್ಲಿ. ಬ್ರೈನ್ ಹೆಂಗಂದರೆ ಯಾವುದೇ ಒಂದು ವಸ್ತು ಆಗ್ಬೋದು, ಅದರ ಅಳತೆಗೆ ತಕ್ಕಂತೆ, ಅದರ ಸೈಜಿಗೆ ತಕ್ಕಂತೆ ಅದೇನಾಗುತ್ತೆ, ಅದು ಅಡಾಪ್ಟ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಅವರು ಯಾವುದ್ಯಾವುದೇ ರೀತಿಯಲ್ಲಿ ಏನೇನು ಫಂಕ್ಷನ್ಸ್ಗಳನ್ನು ಮಾಡ್ತಾರೆ ಅದಕ್ಕೆ ತಕ್ಕನಾಗೆ ನಾವೇನಂದರೆ ಅವ್ರನ್ನ ನಾವು ಎಕ್ಸಸೈಸ್ಗಳ ಮುಖಾಂತರ ನಾವು ಅವರನ್ನು ಸರಿಪಡಿಸ್ತಾ ಬರ್ತೇವೆ. ಇದು ಕಂಟಿನ್ಯೂಸ್ ಇದೇನಂದರೆ ಇದು ನಿರಂತರ. ಕೆಲವೊಮ್ಮೆ ಅರ್ಧ ಗಂಟೆ ಮಾಡಬೇಕಾಗುತ್ತೆ, ಕೆಲವೊಮ್ಮೆ 1 ಅವರ್ ಮಾಡೋಕ್ಕೆ. ಪೇಷಂಟ್ ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಬ್ರೈನು ಆ ರೋಗಿಯ ಮೆದುಳೇನಂದರೆ ಆ ಮೂಮೆಂಟ್ಸಿಗೆ ತಕ್ಕಂಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಿಮ್ಮ ಮುಂದೆ ಒಂದು ಎಕ್ವಿಪ್ಮೆಂಟ್ಸ್ ಇದೆ. ಇದನ್ನು ನಾವು ಪೆಗ್ ಬೋರ್ಡ್ ಅಂತ ನಾವು ಹೇಳ್ತೇವೆ. ಅಂದರೆ ಇಲ್ಲೊಂದು ಕೆಲವೊಂದು ಕಡ್ಡಿಗಳಿದೆ ಇದರಲ್ಲಿ. ಈಗ ಇದು ಏನಂದರೆ, ನಮ್ಮ ಈ ರೋಗಿ ಏನು ಕೈಗಳು ವೀಕ್ ಇರ್ತವೆ, ಅಂದರೆ ಬೆರಳುಗಳು ಮಡಿಸ್ಲಿಕ್ಕೆ ಬಿಡಲಿಕ್ಕೆ ಅವನಿಗೆ ಕಷ್ಟ ಆಗ್ತಾ ಇರುತ್ತೆ ಇದರಲ್ಲಿ. ಈ ಮೂಮೆಂಟ್ಸ್ಗಳನ್ನು ಮತ್ತೆ ವಾಪಸ್ಸು ಪಡೀಲಿಕ್ಕೆ ಏನು ವರ್ಕ್ ಮಾಡಬೇಕು. ಅದೇ ರೀತಿ ಬ್ರೈನ್ ಏನಂದರೆ ಆಯಾ ಸೈಜಿಗೆ ತಕ್ಕಂಗೆ ಅಡಾಪ್ಟ್ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವೇನಂದರೆ ಅದನ್ನು ಮತ್ತೆ ಸರಿಪಡಿಸುವಂಥ ವಿಧಾನಕ್ಕೆ ನಾವೇನಂದರೆ ಈ ಎಕ್ವಿಪ್ಮೆಂಟ್ಸ್ ನಾವು ಅಭಿವೃದ್ಧಿಪಡಿಸಿ ಇದನ್ನು ನಾವು ಪೆಗ್ ಬೋರ್ಡ್ ಅಂತ ನಾವು ಹೇಳ್ತೇವೆ. ಬ್ರೈನಿಂಗ್, ನಮ್ಮ ಬ್ರೈನ್ ಹೇಗೆ ಇದೆ ಅಂದರೆ, ಸಪೋಸ್ ಈಗ ಬ್ರೈನು ಹೇಗೆ ಅಡಾಪ್ಟ್ ಆಗುತ್ತೆ ಅಂದರೆ, ಈ ನಿಮ್ಮ ಮುಂದೆ ಕಾಣ್ತಾರೆ ಈ ಕಡ್ಡಿ ಸೈಜು 1 ಇಂಚ್ ಥಿಕ್ನೆಸ್ ಇರ್ಬೋದು. 1 ಇಂಚ್ ಥಿಕ್ನೆಸ್ ಇದ್ದರೆ ಅದೇ ರೀತಿ ಬ್ರೈನ್ ಏನಾಗುತ್ತೆ, ನಮ್ಮ ಬೆರಳುಗಳು ಅದೇ ರೀತಿ ಅದು ಆ ಸೈಜಿಗೆ ತಕ್ಕಂಗೆ ಅಡಾಪ್ಟ್ ಆಗುತ್ತೆ. ಅದೇ ನಿಮಗೆ 5 ಇಂಚ್ ಥಿಕ್ನೆಸ್ ಇದ್ದರೆ 5 ಇಂಚ್ ಥಿಕ್ನೆಸ್ಗೆ ಅಡಾಪ್ಟ್ ಆಗುತ್ತೆ. ಸಪೋಸ್ ಈಗ ನಮ್ಮಲ್ಲಿ ಏನಂದರೆ ಬ್ರೈನ್ ಹೇಗೆಂದರೆ, ಇದು ಒಂದು ಮೌಸ್ ಇದೆ ಆ್ಯಕ್ಚುಲಿ. ಈ ಮೌಸ್ ಏನಿರುತ್ತೆ,
ಆ ಮೌಸಿನ ಸೈಜಿಗೆ ತಕ್ಕಂಗೆ ಏನಾಗುತ್ತೆ ಅದು ನಮ್ಮ ಹ್ಯಾಂಡ್ ಆಗ್ಬೋದು, ಇದು ಆಗ್ಬೋದು, ಅಡಾಪ್ಟ್. ಇದು ಬ್ರೈನಿಗೂ ಮತ್ತು ಕೈಗಳಿಗೂ ಇರುವಂಥ ಒಂದು ವಿಶೇಷವಾದ ಒಂದು ಕೋಆರ್ಡಿನೇಷನ್. ಅಂದರೆ ಒಂದು ಸಮಸ್ಥಿತಿ ಆಗ್ಬೋದು, ಬ್ಯಾಲೆನ್ಸ್ ಆಗ್ಬೋದು, ಆ ಮೂಮೆಂಟ್ಸ್ಗಳಿಗೆ ತಕ್ಕಂಗೆ ಬ್ರೈನ್ ಏನು ಅಡಾಪ್ಟ್ ಆಗುತ್ತೆ, ಅದು ಒಂದು ಸಂವಹನ ಪ್ರಕ್ರಿಯೆ ಅದು ನಿರಂತರವಾಗಿ ನಡೀತಾ ಇರುತ್ತೆ. ಹಾಗೇ ಬ್ರೈನ್ ಅಡಾಪ್ಟ್ ಆಗಿರುತ್ತೆ. ಸಪೋಸ್ ನಿಮಗೆ ನಾವು ಯಾವುದೇ ವಸ್ತು ಆಗ್ಬೋದು, ಆ್ಯಕ್ಚುಲಿ ಇಂಥದ್ದೇ ಅಂತಲ್ಲ, ಒಂದು ಪಾತ್ರೆ ಹಿಡಿದ್ರೆ ಪಾತ್ರೆ ಏನು ಸೈಜಿಗೆ ತಕ್ಕಂಗೆ. ಹಾಗಾಗಿ ಏನಾದರೆ ನಾವೇನು ಮಾಡ್ತೀವಿ, ಸಪೋಸ್ ಈಗ ಪೇಷಂಟ್ಗಳಿಗೆ ಏನೋ ಮೂಮೆಂಟ್ಸ್ ಇರಲ್ಲ, ಈ ಮೂಮೆಂಟ್ಸ್ಗಳು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ಪೇಷಂಟ್ ಏನು ಮಾಡಬೇಕಂದ್ರೆ ನಾವು ಅದು ಟ್ರೈನಿಂಗ್ ಕೊಡ್ತೇವೆ. ಅಂದರೆ ಈಗ ಹಿಡಿಬೇಕು, ಎತ್ತು ಹಾಕಬೇಕು, ಅದೇ ರೀತಿ ಎತ್ತಬೇಕು, ಈಗ ಹಾಕಬೇಕು. ಇದು ಆ್ಯಕ್ಚುಲಿ ಇದನ್ನು ರಿಪೀಟೆಡ್ ಆಗಿ ಮಾಡಬೇಕಾಗುತ್ತೆ ಪೇಷಂಟ್. ಈಗ ರಿಪೀಟೆಡ್ ಆಗಿ ಮಾಡೋದ್ರಿಂದ ಆ ಮೂಮೆಂಟ್ಸ್ ಅಂದರೆ ನಾವು ಎಷ್ಟು ಜಾಸ್ತಿ ಮಾಡೋದ್ರಿಂದ ಎಷ್ಟು ಇದು ಮೂಮೆಂಟ್ಸ್ ಮಾಡ್ತಾ ಹೋಗ್ತಾ ಆ್ಯಕ್ಟಿವ್ ಆಗಿ ಮಾಡ್ತಾ ಹೋಗ್ತಾ, ಅಂದರೆ ಡೈನಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದರೆ ಆ ಪೇಷಂಟು ಮೂಮೆಂಟ್ಗಳು ಟ್ರೈ ಮಾಡೋದ್ರಿಂದ ಆ ಮೂಮೆಂಟ್ಸಿಗೆ ತಕ್ಕಂಗೆ ಮೆದುಳಿಗೆ ಸಿಗ್ನಲ್ ಹೋಗಿ ಏನಾಗುತ್ತೆ, ಪೇಷಂಟ್ ಮತ್ತೆ ಈ ಮೂಮೆಂಟ್ಸ್ಗಳನ್ನ ಪಡ್ಕೊಳ್ತಾನೆ. ಆ್ಯಕ್ಚುಲಿ ಇದನ್ನು ನಾವು ಏನಂದರೆ ಪೆಗ್ ಬೋರ್ಡ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೇವೆ. ಆ್ಯಕ್ಚುಲಿ ಇಲ್ಲಿ ಅಂದರೆ ಬ್ಯಾಲೆನ್ಸಿಂಗ್. ಪೇಷಂಟು ಸಪೋಸ್ ಈಗ ಮೊದಲು ಪೇಷಂಟು ಏನಂದರೆ ಅವರಿಗೆ ಕೆಳಗಿಂದ ಹಾಕ್ಲಿಕ್ಕೆ ಆಗಲ್ಲ, ಅದು ಕಷ್ಟ ಇರುತ್ತೆ. ಅದಕ್ಕೇನಂದರೆ ನಾವೇನು ಮಾಡ್ತೀವಿ, ಫಸ್ಟ್ ಅವನಿಗೆ ತೆಗೆದುಬಿಟ್ಟು ವಾಪಸ್ ಹೊರಗಡೆ ಇಡುವಂಥ ಒಂದು ಟ್ರೈನಿಂಗ್ನ ನಾವು ಕೊಡ್ತೇವೆ. ಅದೇ ರೀತಿ ಆಮೇಲೆ ಅದು ಪೇಷಂಟಿಗೆ ಅದೆಲ್ಲ ಈಸಿ ಆಗುತ್ತೆ ಅಂದಮೇಲೆ ಪೇಷಂಟ್ ಏನು ಮಾಡಬೇಕು, ಈಗ ನೆಲದಿಂದ ತೆಗೆದುಬಿಟ್ಟು, ಅಂದರೆ ಎಲ್ಲಿ ಟೇಬಲ್ ಅಥವಾ ನೆಲದ ಎಲ್ಲಿ ಎಕ್ಸಸೈಸ್ ಮಾಡ್ತಾನೆ ಅದು ತೆಗೆದುಬಿಟ್ಟು ಮತ್ತೆ ವಾಪಸ್ ಆ ಹೋಲ್ ಒಳಗಡೆ ಹಾಕಬೇಕಾಗತ್ತೆ, ಹಿಡಿಬೇಕು, ಹಾಕಬೇಕು. ಲೈಕ್ ಹೇಗೆ JCB ನಿಮಗೆ ಜನಗಳಿಗೆ ಅರ್ಥ ಆಗೋ ಹೇಳೋದಾದರೆ, JCB ಹೇಗೆ ಅದು ಮಣ್ಣನ್ನು ಅಗೆದ್ಬಿಟ್ಟು ಇನ್ನೊಂದು ಕಡೆ ಹಾಕುತ್ತೆ, ಹಾಗೆ ಏನಾಗುತ್ತೆ ಆ ಮೂಮೆಂಟ್ಸ್ ಅಂದರೆ ಅದೇ ಸೇಮ್ ಮೂಮೆಂಟ್ಸ್ನ ಅವ್ರ ಹ್ಯಾಂಡಲ್ಲಿ ಕೈಗಳಲ್ಲಿ ಮಾಡಬೇಕಾಗತ್ತೆ. ಅದು ಮಾಡಿ 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 ಏನಾಗುತ್ತೆ, ಇದು ಕೈಗಳು ಮೂಮೆಂಟ್ಸ್ಗಳು ಬರ್ತವೆ. ಆ್ಯಕ್ಚುಲಿ ಇದು ಇನ್ನೊಂದು ರೀತಿಯಂಥ ಚಿಕಿತ್ಸಾ ವಿಧಾನ. ಆ್ಯಕ್ಚುಲಿ ಇದನ್ನು ನಾವು ಅಳವಡಿಸ್ಕೊಂಡು ಇದನ್ನು ನಾವೇ ಅಭಿವೃದ್ಧಿಪಡಿಸಿ ಪೇಷಂಟ್ಗಳಿಗೆ ಟ್ರೈನಿಂಗ್ನ ನಾವು ಕೊಡ್ತೇವೆ. ಇನ್ನೊಂದು ಚಿಕಿತ್ಸೆ ಇದೇನೆಂದರೆ ಇದನ್ನು ನಾವು ಕ್ಲೇ ಅಂತ ಕರಿತೇವೆ. ಆ್ಯಕ್ಚುಲಿ ಇದೇನೆಂದರೆ ಇದು ಕೆಲವೊಂದು ವಿಶೇಷವಾದ ಪದಾರ್ಥದಿಂದ ಮಾಡಲ್ಪಟ್ಟಿದೆ. ಆ್ಯಕ್ಚುಲಿ ಇದರಲ್ಲಿ ಏನಂದರೆ ನಾವೇನಂದರೆ ಈ ಬೆರಳುಗಳು, ಅಂದರೆ ಫಿಂಗರ್ ಮೂಮೆಂಟ್ಸ್ಗಳು, ಒಂದು ಈಗ ಪೆನ್ ಹಿಡಿಬೋದು, ಒಂದು ಲೋಟ ಹಿಡಿಬೋದು, ಕಾಫಿ ಲೋಟ ಹಿಡಿಬೋದು, ಮತ್ತು ನಂತರ ಕೀ ಹಿಡಿಬೋದು, ಯಾವುದೋ ಒಂದು ಕೀ ಓಪನ್ ಮಾಡಬೇಕು, ಬಾಗಿಲು ಡೋರ್ ಓಪನ್ ಮಾಡಬೇಕು. ಪೇಷಂಟ್ಸ್ಗಳಿಗೆ ಇದು ಫೈನಲ್ ಸ್ಟೇಜ್ ಅಂತ ಫೈನ್ ಮೂಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಈಗ ಒಂದು ಮನೆಯೆಲ್ಲ ಕಟ್ಬಿಡ್ತೀರ, ಮನೆಯೆಲ್ಲ ಕಟ್ಟಿದ ಮೇಲೆ ಇಂಟೀರಿಯರ್ಸ್ ಅಂತ ಬರುತ್ತೆ. ಹಾಗೆ ಈ ಬೆರಳುಗಳು ಏನಂದರೆ ನಮ್ಮ ರಿಸ್ಟ್ ಫಂಕ್ಷನ್ಸ್ ಬೆರಳುಗಳೇ ಇವು ಇಂಟೀರಿಯರ್ಸ್. ಆ್ಯಕ್ಚುಲಿ ಇದರಲ್ಲಿ ಸುಮಾರು 1,500 to 2,000 ಮೂಮೆಂಟ್ಸ್ಗಳು ಒಂದು ಹ್ಯಾಂಡಲ್ಲಿ ಬರುತ್ತೆ. ಆ್ಯಕ್ಚುಲಿ ಎಲ್ಲ ರೀತಿ ನಾವು ಡೈಲಿ ಲೈಫಲ್ಲಿ ನಾವು ಏನೇನು ಮಾಡ್ತಾ ಹೋಗ್ತೀವಿ ಇದರಲ್ಲೇ ಆ ಆ್ಯಕ್ಟಿವಿಟೀಸ್ಗಳನ್ನು, ಆ ಮೂಮೆಂಟ್ಸ್ಗಳನ್ನ ನಾವೇನಂದರೆ ಈ ಒಂದು ಕ್ಲೇ ಮುಖಾಂತರ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಅಂದರೆ ಸಪೋಸ್ ಈಗ ಕೀ ಓಪನ್ ಮಾಡಬೇಕು, ಪೇಷಂಟ್ ಏನು ಮಾಡಬೇಕು, ಸರಿ ಇರೋ ಕೈಯಿಂದ ಇಟ್ಕೊಂಡು ಬೇರೆ ಇದರಿಂದ ಅವರು ಕೀ ಓಪನ್ ಮಾಡಲಿಕ್ಕೆ ರೊಟೇಷನ್ನ ನಾವು ಹೇಳ್ಕೊಡ್ತೇವೆ. ರೊಟೇಷನ್ನ ತಿರುಗಿಸೋದಾಗಲಿ, ಅದೇ ರೀತಿ ವಾಪಸ್ಸು ತೆಗೆಯೋದಾಗಲಿ, ಕೀ ಹೋಲ್ಡರ್ ಆಗ್ಬೋದು, ಅಥವಾ ಬಾಗಿಲು ತೆಗೆಯೋದಾಗ್ಬೋದು, ಇವುಗಳನ್ನ ಮಾಡ್ಬೋದು. ಬಟ್ ತಿರುಗಿಸುವಂಥದ್ದು ಆ್ಯಕ್ಚುಲಿ ಇದರಲ್ಲಿ ಇವು ಬೆರಳುಗಳಿದೆ. ಈ ಚಿಕ್ಕ ಬೆರಳು, ಮೊದಲು ಹೆಬ್ಬೆರಳಿಂದ 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, 5ನೇ ಬೆರಳು, ಹಾಗೆ ಇದೆ. ಆ್ಯಕ್ಚುಲಿ ಈ ಮೂಮೆಂಟ್ಸ್ಗಳನ್ನ ನಾವು ಈ ಮೂಮೆಂಟ್ಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪೇಷಂಟಿಗೆ ಫಿಂಗರ್ ಗ್ರಿಪ್ಪು ಇಂಪ್ರೂವ್ ಆಗುತ್ತೆ. ಯಾವುದೋ ಒಂದು ವಸ್ತುನ ಗಟ್ಟಿ ಹಿಡಿಬೇಕು. ಆ್ಯಕ್ಚುಲಿ ಈಗ ಸಪೋಸ್ ನಿಮ್ಮ ಮುಂದೆ ಕಾಣ್ತಾ ಇದೆ, ಈ ಪೆಕ್ಸನ್ನು ಗಟ್ಟಿ ಹಿಡಿಬೇಕು. ಆ್ಯಕ್ಚುಲಿ ಇದರಿಂದ ಏನಾಗುತ್ತೆ, ಈ ಗಟ್ಟಿ ಹಿಡಿಯೋದ್ರಿಂದ ಅವನಿಗೇನಾಗುತ್ತೆ, ಮೂಮೆಂಟ್ಸ್ಗಳು ಮಾಡಲಿಕ್ಕೆ ಈಸಿ ಆಗುತ್ತೆ. ಮೂಮೆಂಟ್ಸ್ಗಳು ಮಾಡಲಿಕ್ಕೆ ಈ ಮೂಮೆಂಟ್ಸ್ ಏನು ಬ್ರೈನಲ್ಲಿ ಏನು ಸೆಂಟ್ರಲ್ ಇದು ಒಂದು ಏನು ರೆಸ್ಪೆಕ್ಟಿವ್ ಇದರದ್ದು ಮೆಮೊರಿ ಏನು ಕಳ್ಕೊಂಡಿರುತ್ತೆ, ಈ ರಿಪೀಟೆಡ್ಗಳು ಮೂಮೆಂಟ್ಸ್ಗಳು ಮಾಡೋದ್ರಿಂದ ಮೆದುಳು ಮತ್ತೆ ಅದನ್ನು ವಾಪಸ್ಸು ಮೂಮೆಂಟ್ಸ್ ಪಡ್ಕೊಳ್ಳುತ್ತೆ. ಹಾಗೆ ನಾವು ಈಗ ಅದಾಗ್ಬೋದು. ಮತ್ತು ನಂತರ ಅಂದರೆ ನೋಡಿ, ಈಗ ಪೇಷಂಟಿಗೆ ಗ್ರಿಪ್ ಇರೋದಿಲ್ಲ, ಮುಷ್ಟಿ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೇನೆ ಮುಷ್ಟಿನ ಇಂಪ್ರೂವ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರಿಗೆ ಈ ಕ್ಲೇಯ ಮುಖಾಂತರ ನಾವು ಈಸಿಯಾಗಿ ನಾವು ಟ್ರೈನಿಂಗ್ನ ಕೊಡ್ಬೋದು. ಇದರಲ್ಲಿ ಈ ಮೂಮೆಂಟ್ಸ್ ಉದ್ದೇಶ ಏನಂದರೆ, ನಾವು ಈಗ ಒಂದು ಯಾವುದೋ ಈಗ ಲೇಡೀಸ್ ಆಗ್ಬೋದು, ಮನೆಯಲ್ಲಿ ಏನಂದರೆ ಹಿಟ್ಟನ್ನು ಕಲಗಿಸ್ಬೇಕು, ಮತ್ತು ಅಡುಗೆ ಮಾಡಬೇಕು, ಆ ಸಮಯದಲ್ಲಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಅವುಗಳು ಏನಂದರೆ ಅವುಗಳು ಹೆಲ್ಪ್ ಆಗ್ತವೆ. ಬೇರೆ ಇದೊಂದೇ ಅಲ್ಲ,
ಈಗ ಯಾವುದೇ ವೃತ್ತಿಲಿ ಇರಲಿ, ಆ ಬೆರಳಿಗೆ ಈಗ ರಿಸ್ಟಿಗೆ ಸಂಬಂಧಪಟ್ಟ ಮೂಮೆಂಟ್ಸ್ಗಳು ಇಂಪ್ರೂವ್ ಆಗಲಿಕ್ಕೆ ನಾವೇನಂದರೆ ಈ ಕ್ಲೇ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತೀವಿ. ಇದೇ ರೀತಿ ಸಾಕಷ್ಟು ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ ನಮ್ಮಲ್ಲಿ, ಇದ್ರೆ ಒಂದೇ ಅಲ್ಲ ಇದರಲ್ಲಿ. ಸೊ ಈ ರೀತಿ ನಾವು ರಿಪೀಟೆಡ್ ಮೂಮೆಂಟ್ಗಳು ಕೊಡೋದ್ರಿಂದ ನಾವು ಹೊಸ ಚಿಕಿತ್ಸಾ ವಿಧಾನಗಳನ್ನ ಅಳವಡಿಸ್ಕೊಂಡು, ಹೊಸ ಟ್ರೀಟ್ಮೆಂಟ್ಗಳನ್ನ ಅಳವಡಿಸ್ಕೊಂಡು ನಾವೇನು ಮಾಡ್ತೇವೆ, ಅವರನ್ನು ಮತ್ತೆ ಮೊದಲನೇ ಸ್ಥಿತಿಗೆ ತರುವಂಥ ವರ್ಕನ್ನು ನಾವು ಮಾಡ್ತೇವೆ. ಸಪೋಸ್ ಈಗ ಬ್ರೈನು ಹೇಗೆ ಅಡಾಪ್ಟ್ ಆಗುತ್ತೆ ಅಂದರೆ, ಈ ನಿಮ್ಮ ಮುಂದೆ ಕಾಣ್ತಾರೆ ಈ ಕಡ್ಡಿ ಸೈಜು 1 ಇಂಚ್ ಥಿಕ್ನೆಸ್ ಇರ್ಬೋದು. 1 ಇಂಚ್ ಥಿಕ್ನೆಸ್ ಇದ್ದರೆ ಅದೇ ರೀತಿ ಬ್ರೈನ್ ಏನಾಗುತ್ತೆ, ನಮ್ಮ ಬೆರಳುಗಳು ಅದೇ ರೀತಿ ಅದು ಆ ಸೈಜಿಗೆ ತಕ್ಕಂಗೆ ಅಡಾಪ್ಟ್ ಆಗುತ್ತೆ. ಪೇಷಂಟ್ ಏನು ಮಾಡಬೇಕಂದ್ರೆ, ನಾವು ಅದು ಟ್ರೈನಿಂಗ್ ಕೊಡ್ತೇವೆ. ಅಂದರೆ ಈಗ ಹಿಡಿಬೇಕು, ಎತ್ತು ಹಾಕಬೇಕು, ಅದೇ ರೀತಿ ಎತ್ತಬೇಕು, ಈಗ ಹಾಕಬೇಕು. ಇದು ಆ್ಯಕ್ಚುಲಿ ಇದನ್ನು ರಿಪೀಟೆಡ್ ಆಗಿ ಮಾಡಬೇಕಾಗುತ್ತೆ. ಪೇಷಂಟ್ ಏನು ಮಾಡಬೇಕು, ಸರಿ ಇರೋ ಕೈಯಿಂದ ಇಟ್ಕೊಂಡು ಬೇರೆ ಇದರಿಂದ ಅವರು ಕೀ ಓಪನ್ ಮಾಡಲಿಕ್ಕೆ ರೊಟೇಷನ್ನ ನಾವು ಹೇಳ್ಕೊಡ್ತೇವೆ. ರೊಟೇಷನ್ನ ತಿರುಗಿಸೋದಾಗಲಿ, ಅದೇ ರೀತಿ ವಾಪಸ್ಸು ತೆಗೆಯೋದಾಗಲಿ, ಕೀ ಹೋಲ್ಡರ್ ಆಗ್ಬೋದು, ಅಥವಾ ಬಾಗಿಲು ತೆಗೆಯೋದಾಗ್ಬೋದು, ಇವುಗಳನ್ನ ಮಾಡ್ಬೋದು. ಬಟ್ ತಿರುಗಿಸುವಂಥದ್ದು ಆ್ಯಕ್ಚುಲಿ ಇದನ್ನು ನೋಡಿ ನಾವು ಆ್ಯಕ್ಚುಲಿ ಫಿಂಗರ್ ಪೆಗ್ಸ್ ಸ್ಮಾಲ್ ಚಿಕ್ಕ ಪೆಗ್ಸ್ ಅಂದರೆ ಚಿಕ್ಕ ಕಡ್ಡಿಗಳು. ಆ್ಯಕ್ಚುಲಿ ಇದೇನಂದರೆ ಈ ಬೆರಳುಗಳ ಏನು 5 ಬೆರಳುಗಳಿರುತ್ತೆ, ಈ ಕೂಡಬೇಕು. 5 ಬೆರಳುಗಳಿರುವಾಗ ನಮಗೇನಾಗುತ್ತೆ, ಹಿಡಿಲಿಕ್ಕೆ ಬರುತ್ತೆ. ಈಗ ಹಿಡಿಯೋದಾಗಲಿ, ಓಪನ್ ಆಗಲಿ, ಯಾವುದೇ ಒಂದು ಥಿಂಗ್ಸ್ ಆಗ್ಬೋದು. ಆ್ಯಕ್ಚುಲಿ ಇದರಲ್ಲಿ ಈ ರೀತಿ ಈ ಮೂಮೆಂಟ್ಸ್ಗಳು ಇಂಪ್ರೂವ್ಮೆಂಟ್ ಬರಲಿಕ್ಕೆ ನಾವು ಇದನ್ನು ನಾವು ಬಳಸ್ತೀವಿ. ಇದನ್ನು ನಾವು ಏನಂದರೆ ಪೆಗ್ ಬೋರ್ಡ್ ಅಂತ ನಾವು ಹೇಳ್ತೇವೆ, ಸ್ಮಾಲ್ ಪೆಗ್ ಬೋರ್ಡ್ ಅಂತ ಹೇಳ್ತೇವೆ. ಪೆಗ್ಸ್ ಇವೆಲ್ಲ ಪೆಗ್ಸ್ ಇದರಲ್ಲಿ ಈ ಕಡ್ಡಿಗಳಿಗೆ ಏನು ಮಾಡಬೇಕು, ತೆಗೆದು ವಾಪಸ್ ಇಡಬೇಕು. ಹೀಗೆ ಇಡ್ತಾ ಹೋಗಬೇಕು. ಅದೇ ರೀತಿ ಮತ್ತೆ ವಾಪಸ್ ತೆಗಿಯೋದು, ಹಾಕೋದು. ಇದು ರಿಪೀಟೆಡ್ ಆಗಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ಬೆರಳುಗಳಿರೋಂಥ ಈ ಕೋಆರ್ಡಿನೇಷನ್, ಇದ್ರ ಮೇನ್ ಉದ್ದೇಶ ಏನಂದರೆ, ಇವುಗಳೆಲ್ಲ ಬಂದರೆ ಪೇಷಂಟ್ ಏನಂದರೆ ನಾವು ಮುಂದೆ ಅವನಿಗೇನಂದರೆ ಬರೆಯುವಂಥ ಟ್ರೈನಿಂಗ್ ಆಗ್ಬೋದು, ಮತ್ತು ನಂತರ ಅವನಿಗೆ ಒಂದು ಚಿತ್ರ ಬಿಡಿಸೋದಾಗ್ಬೋದು, ಮತ್ತು ಇನ್ನು ಯಾವುದೇ ವಸ್ತುಗಳನ್ನು ಹಿಡಿಯೋದಾಗ್ಬೋದು, ಒಂದು ಕ್ಲಿಪ್ ಹಿಡಿಯೋದಾಗ್ಬೋದು, ಈ ಬಟ್ಟೆ ಹಾಕ್ಲಿಕ್ಕೆ ಕ್ಲಿಪ್ಗಳನ್ನ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಇವುಗಳು ಈ ರೀತಿಯ ಸಮಸ್ಯೆಗಳು ಏನು ಎದುರಿಸ್ತಾ ಬರ್ತಾನೆ, ಆ ಸಮಸ್ಯೆಗಳನ್ನು ನಾವು ಈ ಚಿಕಿತ್ಸೆ ಮುಖಾಂತರ ನಾವು ಸರಿಪಡಿಸ್ಬೋದು. ಈಗ ನೋಡಿ, ನಮ್ಮಲ್ಲಿ ಇನ್ನೊಂದು ಎಕ್ವಿಪ್ಮೆಂಟ್ಸ್ ಇದೆ, ಇನ್ನೊಂದು ಮಾಡೆಲ್ ಇದೆ. ಇದೇನೆಂದರೆ ಬೆರಳುಗಳು ಓಪನ್ ಆಗಲಿಕ್ಕೆ ನಮ್ಮಲ್ಲಿ ಇದೇ ರೀತಿ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಸ್ಗಳು ಇದ್ದಾವೆ. ಆ್ಯಕ್ಚುಲಿ ಒಂದೇ ಮೂಮೆಂಟ್ಸ್ಗೆ 10 ಎಕ್ವಿಪ್ಮೆಂಟ್ಸ್ಗಳು ಇದ್ದಾವೆ. ಹಾಗೆ ನಾವು ಪೇಷಂಟ್ ಏನೇನು ಸಮಸ್ಯೆಗಳು ಬರ್ತವೆ ಅದಕ್ಕೆ ತಕ್ಕಂಗೆ ನಾವು ಎಕ್ವಿಪ್ಮೆಂಟ್ಸ್ ಅಭಿವೃದ್ಧಿಪಡಿಸಿ, ನಮ್ಮಲ್ಲಿ ಇಂಜಿನಿಯರ್ ಇದ್ದಾರೆ, ಕಾರ್ಪೆಂಟರ್ಸ್ ಇದ್ದಾರೆ, ನಾವೇನು ಮಾಡ್ತೀವಿ, ನಾವೇ ಡಿಸೈನ್ ಮಾಡ್ತೇವೆ ಅದರಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನ. ಅವರ ಮೂಮೆಂಟ್ಸ್ಗೆ, ಅವರ ಸಮಸ್ಯೆಗಳಿಗೆ ತಕ್ಕಂಗೆ ಇದ್ದಾವೆ. ಕೆಲವೊಮ್ಮೆ ಏನಾಗುತ್ತೆ, ಪೇಷಂಟ್ ಒಂದೇ ಐಟಮ್ ಮಾಡೋದನ್ನ ಬೋರ್ ಆಗುತ್ತೆ. ಅದನ್ನು ನಾವು ತಪ್ಪಿಸ್ಲಿಕ್ಕೆ ಏನಂದರೆ, ಅವರ ಮೆದುಳನ್ನ ಏನು ಆ್ಯಕ್ಟಿವಿಟಿ ಅದನ್ನು ಆಲ್ಟರ್ ಮಾಡಲಿಕ್ಕೆ ನಾವು ಬೇರೆ ರೀತಿಯ ಇದರಲ್ಲಿ ಅದೇ ಸೇಮ್ ಮೂಮೆಂಟ್ಸ್ಗೆ ಬೇರೆ ರೀತಿಯ ಅಭಿವೃದ್ಧಿಪಡಿಸಿ. ಇದನ್ನು ಫಿಂಗರ್ ಎಕ್ಸ್ಟೆನ್ಷನ್ ಗೇಮ್ ಅಂತ. ಇಲ್ಲ ಅಂದರೆ ಕೆಲವು ಬಾಲ್ಗಳಿದೆ ಆ್ಯಕ್ಚುಲಿ ಇದೆ. ಆ ಬಾಲ್ಗಳೇನೆಂದರೆ ಪೇಷಂಟನ್ನು ಇದ್ರೊಳಗಡೆ ಹಾಕಬೇಕು, ಅಂದರೆ ಮೂಮೆಂಟ್ಸ್ಗಳು ಮಾಡಬೇಕೀಗೆ. ಪೇಷಂಟ್ ಇದ್ದಿದ್ದಲ್ಲಿ ಹೀಗೆ ಮೂಮೆಂಟ್ಸ್ಗಳ ಮಾಡಬೇಕೀಗೆ. ಬೆರಳು ಓಪನಿಂಗ್ ಇದೆ. ಇದು ಪೇಷಂಟ್ ಏನಾಗುತ್ತೆ, ಓಪನಿಂಗು ಕ್ಲೋಸಿಂಗ್ಗೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಇದ್ದಿದ್ದಲ್ಲಿ. ಈಗ ಇಟ್ಕೋಬೇಕು, ಓಪನ್ ಮಾಡಬೇಕು. ಇದು ಒಂದು ಪೇಷಂಟ್ಗೆ ಮೋಟಿವೇಟ್ ಮಾಡುವಂಥದ್ದು ಆ್ಯಕ್ಚುಲಿ. ಅವ್ರು ಕೆಲವೊಮ್ಮೆ ಮೂಮೆಂಟ್ಸ್ಗಳು ಬರಲ್ಲ, ಕೆಲವೊಮ್ಮೆ ಸಣ್ಣ ಪುಟ್ಟ ಮೂಮೆಂಟ್ಸ್ ಇರುತ್ತೆ. ಆ ಮೂಮೆಂಟ್ಸನ್ನೇ ಪೇಷಂಟ್ ಟ್ರೈ ಮಾಡ್ತಾನೆ. ಈಗ ಓಪನಿಂಗ್ ಟ್ರೈ ಮಾಡ್ತಾ ಹೋಗ್ತಾನೆ ಆ್ಯಕ್ಚುಲಿ. ಮಾಡಿ ರಿಪೀಟೆಡ್ ಮಾಡಿ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಹ್ಯಾಂಡ್ ಮೂಮೆಂಟ್ಸ್, ಅದು ಬೆರಳುಗಳ ಮೂಮೆಂಟ್ಸ್ ಅದು ಬರ್ತಾ ಹೋಗುತ್ತೆ ಆ್ಯಕ್ಚುಲಿ. ಇದರಿಂದ ಏನಂದರೆ ಇದೇ ಥರ ಇದು ಒಂದಲ್ಲ ಎರಡಲ್ಲ, ನಾವು ನೂರಾರು ಮೂಮೆಂಟ್ಸ್ಗಳನ್ನು ಇದ್ದಾವೆ, ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಆ ಪೇಷಂಟಿನ ಏನು ಸಮಸ್ಯೆಗಳಿಗೆ ತಕ್ಕಂಗೆ ಈ ಬೆರಳುಗಳಾಗ್ಬೋದು, ನಾನು ಆಗಲೇ ಹೇಳಿದಾಗೆ ಬೆರಳುಗಳಾಗ್ಬೋದು, ಮೊಣಕೈ ಆಗ್ಬೋದು, ಭುಜ ಆಗ್ಬೋದು, ಕಾಲುಗಳಾಗ್ಬೋದು, ಅದು ತಕ್ಕಂಗೆ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿ ನಾವೇನು ಮಾಡ್ತೇವೆ, ಟ್ರೀಟ್ಮೆಂಟ್ಗಳನ್ನ ಕೊಡ್ತೇವೆ ಆ್ಯಕ್ಚುಲಿ. ಹಾಗಾಗಿ ಏನಂದರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಈಸ್ 100% ಅಶ್ಯೂರ್ಡ್ ಆ್ಯಕ್ಚುಲಿ. ಒಮ್ಮೆ ನಾವು ಕೇಸನ್ನ ಗುಣ ಮಾಡ್ತೀವಿ ಅಂತ ಗೊತ್ತಾಗೋದು, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಇದಿರಲಿ, ನಾವು ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ನಾವು ಕೇಸ್ಗಳನ್ನ ಮತ್ತೆ ಸರಿಪಡಿಸ್ತೇವೆ. ಇದು ಒಂದು ಮಾಡೆಲ್ಲ. ಈ ಮಾಡೆಲನ್ನು ನಾವು ಕ್ಯೂಮೇಜ್ ಸ್ಟ್ರೋಕ್ ಬೋರ್ಡ್ ಅಂತ ಹೇಳ್ತೇವೆ ನಾವು ಆ್ಯಕ್ಚುಲಿ. ಇದು ಲಕ್ವಾಗಂತಲೇ ನಾವು ವಿಶೇಷವಾಗಿ ಡಿಸೈನ್ ಮಾಡಿದ್ದೇವೆ. ಅಂದರೆ ಇದು ಮಾಡೋ ಉದ್ದೇಶ ಏನು ಅಂದರೆ, ಇದನ್ನು ಅಭಿವೃದ್ಧಿಪಡಿಸೋ ಉದ್ದೇಶ ಏನು ಅಂದರೆ,
ನಾರ್ಮಲಿ ಲಕ್ವ ಹೊಡೆದಾಗ ಏನಾಗುತ್ತೆ, ಪೇಷಂಟ್ಗಳು ಮೂಮೆಂಟ್ಸ್ಗಳನ್ನ ಅಂದರೆ ಅವ್ರ ಕೈಗಳ ಮೂಮೆಂಟ್ಸ್ಗಳು ಲಾಸ್ ಆಗಿದೆ. ಎಡಭಾಗ ಆಗ್ಬೋದು, ಬಲಭಾಗ ಆಗ್ಬೋದು, ಎಡಗೈ ಆಗ್ಬೋದು, ಬಲಗೈ ಕೈ ಇದು ಮೂಮೆಂಟ್ಸ್ ಲಾಸ್ ಆಗಿರುತ್ತೆ. ನಾರ್ಮಲಿ ನಾವು ಬೇರೆ ಬೇರೆ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಬಳಸ್ತೇವೆ. ಅಂದರೆ ಸ್ಟಿಮ್ಯುಲೇಷನ್ ಬಳಸ್ತೇವೆ. ಮತ್ತು ಫಸ್ಟದು ಪೇಷಂಟ್ಗೆ ಏನಂದರೆ ಅವ್ರನ್ನು ನಾವು ಫಸ್ಟು ಥೆರಪಿಸ್ಟ್ ಏನು ಮಾಡ್ತಾರೆ, ಮೂಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಆಮೇಲೆ ನಂತರ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಹಾಕ್ತಾರೆ. ಬಟ್ ಇದರಲ್ಲಿ ಏನಾಗುತ್ತೆ, ಅಥವಾ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ಬಲ ಬರಲಿಕ್ಕೆ ವೆಯ್ಟ್ ಬೇರಿಂಗ್, ಕೈಗಳಲ್ಲಿ ವೆಯ್ಟ್ ಬೇರಿಂಗ್ ಮಾಡ್ತೇವೆ, ಅಂದರೆ ಬಲ ಹಾಕ್ತೇವೆ. ಅದರಿಂದನೂ ಸಹ ಸ್ವಲ್ಪ ಬಲ ಬರುತ್ತೆ. ಬಟ್ ಆದರೆ ಈ ಎಕ್ವಿಪ್ಮೆಂಟ್ಸಿಂದ ಏನಂದರೆ ಈಸ್ ಎ ಡೈನಮಿಕ್ ವೆಯ್ಟ್ ಅಂತೀವಿ. ಅಂದರೆ ಪೇಷಂಟು ತಾನಾಗೇ ಮೂಮೆಂಟ್ಸ್ಗಳನ್ನು ಜನ್ರೇಟ್ ಮಾಡೋದು. ಇದು ನಾನು ಆಗಲೇ ಹೇಳಿದಾಗೆ ಬ್ರೈನಿನ ಸೆಲ್ಸ್ಗಳು ಏನಿರುತ್ತೆ, ಬ್ರೈನಿನ ನರಕೋಶಗಳೇನಿರುತ್ತೆ, ಅವುಗಳು ಅಭಿವೃದ್ಧಿ ಹೊಂದಲು, ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ ಮತ್ತು ಹೊಸ ಹೊಸ ಕನೆಕ್ಷನ್ಸ್ ಬೆಳೀಲಿಕ್ಕೆ ಈ ಟೇಬಲ್ ಏನು ಎಕ್ಸಸೈಸ್ ಏನಿದೆ ತುಂಬ ಹೆಲ್ಪ್ ಆಗುತ್ತೆ. ಇದು ಮಾಡೋ ರೀತಿ ಇದರಲ್ಲಿ ಕೆಲವೊಂದು ಏನಂದರೆ ಬ್ಲಾಕ್ಸ್ಗಳಿದ್ದಾವೆ. ಅಂದರೆ ಪೇಷಂಟ್ ಏನಂದರೆ ಪೇಷಂಟ್ ಆ ಬ್ಲಾಕ್ಸ್ಗಳ ಮುಖಾಂತರ ಮೂವ್ ಮಾಡಬೇಕಾಗುತ್ತೆ. ಪೇಷಂಟ್ ಇದರಲ್ಲಿ ಈ ರೀತಿ ಇದರಲ್ಲಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಮೂಮೆಂಟ್ಸ್ಗಳನ್ನ ನಾವು ರಿಪೀಟೆಡ್ ಆಗಿ ಮಾಡೋದ್ರಿಂದ ಇದು ಅವ್ರು ರ್ಯಾಂಡಮ್ ಆಗಿ ಪೇಷಂಟ್ ಆ ಕಡೆ ಎಲ್ಲ ಬ್ಲಾಕ್ಸ್ಗಳೆಲ್ಲ ಮೂವ್ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಬ್ರೈನು ಈ ಎಲ್ಲ ಮೂಮೆಂಟ್ಸ್ಗಳಿಗೆ, ಅಂದರೆ ಬೆರಳುಗಳಾಗ್ಬೋದು, ಮೊಣಕೈ ಆಗ್ಬೋದು, ಎಲ್ಬೋ ಆಗ್ಬೋದು, ಭುಜ ಆಗ್ಬೋದು, ಏನಂದರೆ ಇವುಗಳು ಎಲ್ಲ ಮೂಮೆಂಟ್ಸ್ಗಳಿಗೆ ಬ್ರೈನು ಅಡಾಪ್ಟ್ ಆಗ್ತಾ ಬರುತ್ತೆ ಇದರಲ್ಲಿ. ಇದು ಒನ್ ಟೈಪ್ ಆಫ್ ಬ್ರೈನ್ ಮ್ಯಾಪಿಂಗ್. ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳೋದಾದರೆ, ನೀವು ಈಗ ರೋಡಲ್ಲಿ ಇದರಲ್ಲಿ ಅಂದರೆ ನೀವು ಕಾರ್ ಡ್ರೈವ್ ಮಾಡಬೇಕು, ಆ್ಯಕ್ಚುಲಿ ಯಾವುದೋ ವೆಹಿಕಲ್ ಡ್ರೈವ್ ಮಾಡಬೇಕು, ವೆಹಿಕಲ್ ಕಲಿತಾ ಇರ್ತೀರ. ಇದರಲ್ಲಿ ನೀವು ಡ್ರೈವರ್ ಸೀಟಲ್ಲಿ ನೀವು ಒಬ್ಬರೇ ಇರ್ತೀರ, ನಿಮಗೆ ಯಾರು ಕಲಿಸ್ಲಿಕ್ಕೆ ಯಾರೂ ಇರೋದಿಲ್ಲ. ಬಟ್ ಆದರೂ ನೀವು ವೆಹಿಕಲ್ ಕಲಿತಾರೆ. ಹೇಗೆ? ನೀವೇನು ಮಾಡ್ತೀರಾ, ಸ್ಟೇರಿಂಗ್ನ ಇಟ್ಕೊಂಡ್ಬಿಟ್ಟು ಎಕ್ಸ್ಲೇಟ್ರನ್ನ ಹೋಗ್ತಾರೆ, ಫಸ್ಟು ಸ್ವಲ್ಪ ಅದರಲ್ಲೇ ಕಲಿತಾ ಬರ್ತೀರ. ಆದರೆ ಬ್ರೈನ್ ಏನಾಗುತ್ತೆ, ನೀವು ಹೇಗೆ ಮೂಮೆಂಟ್ಸ್ಗಳನ್ನ ಮಾಡ್ತಾ ಹೋಗ್ತೀರಾ, ಹೇಗೆ ಕಾರನ್ನು ನೀವು ಇದು ಮಾಡ್ತಾ ಹೋಗ್ತೀರಾ, ಹೇಗೆ ನೀವು ಆಬ್ಸ್ಟಿಕಲ್ಸು, ಯಾರೋ ಜನ ಬರ್ತಾರೆ, ಯಾರೋ ಓಡಾಡೋರು ಬರ್ತಾರೆ, ಯಾರೋ ವೆಹಿಕಲ್ಸ್ ಬರ್ತವೆ, ಅವುಗಳನ್ನ ಅವಾಯ್ಡ್ ಮಾಡ್ತಾ ಸ್ಟೇರಿಂಗ್ನ ನೀವೇ ನಿಲ್ಲಿಸೋದು, ಮುಂದೆ ಹೋಗೋದು, ಹೀಗೆ ಮಾಡ್ತಾ ಏನಾಗುತ್ತೆ, ಬ್ರೈನು ಕೆಲವೊಂದು ಅದನ್ನು ಮೂಮೆಂಟ್ಸ್ಗಳು ಬ್ರೈನ್ ಅರ್ಥೈಸ್ಕೊಳ್ಳುತ್ತೆ, ಹಾಗೆ ಅದನ್ನು ನೆನ್ಪಿಟ್ಕೊಳ್ಳುತ್ತೆ. ಅದೇ ನೀವು ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ ಮೊದಲನೇ ಸ್ಟೆಪ್ ಈಸಿ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ನೀವು ಸ್ವಲ್ಪ ಇನ್ನೂ ಡಿಫಿಕಲ್ಟ್ ಸ್ಟೆಪ್ಪಲ್ಲಿರುತ್ತೆ. ಹೀಗೆ ಕಲಿತು ಏನು ಮಾಡ್ತೀರಾ, ನೀವು ಎಂಥದೇ ರೋಡ್ಗಳಿರಲಿ, ಯಾವುದೇ ರೋಡ್ಗಳಲ್ಲಿ ಎಷ್ಟೇ ವೆಹಿಕಲ್ ಬರಲಿ, ನಿಮಗೆ ವೆಹಿಕಲ್ ಡ್ರೈವ್ ಮಾಡೋದನ್ನು ಕಲಿತೀರ. ಹಾಗೆ ಲಕ್ವ ಹೊಡೆದಾಗಲೂ ಏನಾಗುತ್ತೆ, ಹೇಗೆ ಮೆದುಳಿನ ಕನೆಕ್ಷನ್ಸ್ಗಳು ಹೋಗಿರ್ತವೆ, ಆ ಕನೆಕ್ಷನ್ಸ್ಗಳನ್ನ ಹೊಸದಾಗಿ ನಾವು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಬ್ರೈನನ್ನು ಮ್ಯಾಪ್ ಮಾಡಬೇಕಾಗುತ್ತೆ, ಬ್ರೈನನ್ನು ಇದರಲ್ಲಿ. ಸೊ ಈ ಟೇಬಲ್ಲು, ಈಗ ಏನು ಸ್ಟ್ರೋಕ್ ಬೋರ್ಡ್ ಅಂತ ನಾವು ಏನು ಹೇಳ್ತೀವಿ, ಈ ಟೇಬಲ್ ಮುಖಾಂತರ ನಾವೇನಂದರೆ ರೋಗಿಗಳಿಗೆ ನಾವು ಮೂಮೆಂಟ್ಸ್ಗಳನ್ನ ಕಲಿಸ್ಬೋದು. ಇದರ ಇನ್ನೊಂದು ವಿಶೇಷತೆ ಏನಂದರೆ, ಬರೀ ನಾರ್ಮಲ್ಲಿರೋ ಲಕ್ವ ರೋಗಿಗಳಿಗೆ ಮಾತ್ರವಲ್ಲ, ಕೆಲವು ಕೇಸಸ್ ಏನಂದರೆ, ಹಿಂದೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಸ್ಪಾಸಿಟಿ ಬಗ್ಗೆ ಮಾತಾಡಿದ್ದೇನೆ. ಸ್ಪಾಸಿಟಿ ಅಂದರೆ ಕೈ ಕಾಲುಗಳ ಗಟ್ಟಿ ಇರೋದಂತಿದ್ರಲ್ಲಿ ಇದರಲ್ಲಿ. ಸೊ ಅದಕ್ಕೆ ಪ್ರಪಂಚದಾದ್ಯಂತ ಅವುಗಳನ್ನು ಸರಿಪಡಿಸಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಕೆಲವು ಕಡೆ ಬೋಟಾಕ್ಸ್ ಅಂತ ಹೇಳ್ತಾರೆ, ಇಂಜೆಕ್ಷನ್ಗಳು ಕೊಡ್ತಾರೆ, ಅವುಗಳನ್ನು ಕೊಟ್ಬಿಟ್ಟು ಮಾಂಸಖಂಡಗಳನ್ನ ಲೂಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಫಿಸಿಯೋಥೆರಪಿಗೆ ಹಾಕ್ತಾರೆ. ಕೆಲವು ಜನರಲ್ಲಿ ಇದರಲ್ಲಿ ನಿಮಗೆ ಸ್ಟಿಮ್ಯುಲೇಷನ್ ಮಾಡ್ತಾರೆ, ಕೆಲವೊಮ್ಮೆ ಅಂದರೆ ಕರೆಂಟ್ ಕೊಟ್ಬಿಟ್ಟು ಅವುಗಳನ್ನು ಮೂಮೆಂಟ್ಸ್ಗಳನ್ನು ಜನ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ಸಾಧ್ಯವಾಗಿದೆ. ಬಟ್ ಆದರೆ ಈ ಇಕ್ವಿಪ್ಮೆಂಟ್ಸ್ನ ವಿಶೇಷತೆ ಏನಂದರೆ, ಇದು ನಮ್ಮಲ್ಲಿ ಮಾತ್ರ ಇರೋದು, ಇದು ನಾವೇ ಅಭಿವೃದ್ಧಿಪಡಿಸಿರುವಂಥದ್ದು, ನಮ್ಮಲ್ಲಿ ಮಾತ್ರ ಇರೋದು. ಇದರ ವಿಶೇಷತೆ ಏನಂದರೆ, ಅದು ಎಂಥದೇ ಸ್ಟಿಫ್ ಇರಲಿ, ಎಂಥದೇ ಗಟ್ಟಿಯಾಗಿರಲಿ, ಎಷ್ಟೇ ಹಾರ್ಡಾಗಿರಲಿ, ನಾನು ಆಗಲೇ ಹೇಳಿದಾಗೆ ಪೇಷಂಟ್ ಏನು ಮಾಡೋದು, ಸ್ವಲ್ಪ ಮೂಮೆಂಟ್ಸ್ನ ಹೀಗೆ ಮಾಡಿ ಏನಂದರೆ ಅವನು ಏನು ಮಾಡ್ಬೋದು, ಆ ಮೂಮೆಂಟ್ಸ್ಗಳನ್ನು ರಿಪೀಟೆಡಾಗಿ ಮಾಡಿ ಏನಾಗುತ್ತೆ, ನಿಮಗೆ ಆ ಮೂಮೆಂಟ್ಸು ಪೇಷಂಟ್ ಕಲಿತಾ ಹೋಗ್ತಾನೆ. ಅದೇ ರೀತಿ ಒಂದು 15 ದಿವಸ, 1 ತಿಂಗಳಲ್ಲೋ 2 ತಿಂಗಳು, ಡಿಪೆಂಡಿಂಗ್ ಆನ್ ಅವ್ರದ್ದು ಡ್ಯಾಮೇಜ್, ಬ್ರೈನ್ ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಕೈಯಲ್ಲಿ ಕೈ ಕಾಲುಗಳು ಎಷ್ಟು ಸ್ಟಿಫ್ನೆಸ್ ಇದೆ ಕೈಗಳಲ್ಲಿ, ಅದ್ರ ಬೇಸ್ ಮೇಲೆ ನಾವೇನಂದರೆ ಆ ಮೂಮೆಂಟ್ಸ್ಗಳನ್ನು ಜನ್ರೇಟ್ ಮಾಡಿ ಮತ್ತೆ ಅವುಗಳನ್ನು ಮರಳಿ ಮೂಮೆಂಟ್ಸ್ಗಳನ್ನ ಪಡಿಬೋದು. ಇದ್ರ
ಇದ್ರ ಅಡ್ವಾಂಟೇಜ್ ಏನಂದರೆ ಬ್ರೈನು ಮ್ಯಾಪಿಂಗು ಆಗುತ್ತೆ, ಬ್ರೈನ್ ಅದರ ಮೂಮೆಂಟ್ಸ್ ನೆನ್ಪಿಟ್ಕೊಳ್ಳುತ್ತೆ. ಅದೇ ರೀತಿ ನೆಕ್ಸ್ಟು ಸರಿ ಅದು ಮಾಡುವಾಗ ಬ್ರೈನ್ ಏನಂದರೆ ಸರಾಗವಾಗಿ ಆ ಮೂಮೆಂಟ್ಸ್ಗಳನ್ನು ಹೇಗೆ ನಾವು ಆಬ್ಸ್ಟಿಕಲ್ಸ್ ಅವಾಯ್ಡ್ ಮಾಡಬೇಕು, ಹೇಗೆ ಮಾಡಬೇಕು, ಬೆರಳುಗಳು ಇವೆಲ್ಲವೂ ಏನಾಗುತ್ತೆ ಕೋಆರ್ಡಿನೇಟ್ ಆಗ್ತಾ ಹೋಗುತ್ತೆ. ಅಂದರೆ ಮೆದುಳಿಗೂ ಭುಜಕ್ಕೂ ಕೈಗೂ ಬೆರಳುಗಳಿಗೂ ಒಂದು ಕೋಆರ್ಡಿನೇಷನ್ ಇದು ಬೆಳೆಯುತ್ತೆ. ಹಾಗಾಗಿ ಏನಾಗುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದೆ ಇದರಲ್ಲಿ. ಇದು ಯಾವುದೇ ರೀತಿಯ ಸ್ಟಿಫ್ನೆಸ್ ಇರಲಿ, ನಾವು ಆದಷ್ಟು ಬೇಗ ಯಾವುದೇ ಔಷಧಿಗಳಿಲ್ಲದೆ, ಯಾವುದೇ ಸರ್ಜರಿಗಳಿಲ್ಲದೆ, ಯಾವುದೇ ಇವುಗಳಿಲ್ಲದೆ, ನಾವು ಪರಿಕರಗಳಿಲ್ಲದೆ, ನಾವೇನು ಬೇರೆ ಇನ್ಯಾವುದೇ ರೀತಿ ನಾವು ಮೆಡಿಸಿನ್ಗಳಿಲ್ಲದೆ ನಾವು ಸ್ಟಿಫ್ನೆಸ್ನ ಕೈಗಳಲ್ಲಿ ಸ್ಟಿಫ್ನೆಸ್ ಕಡಿಮೆ ಮಾಡ್ಬೋದು, ಮೂಮೆಂಟ್ಸ್ಗಳನ್ನ ಮರಳಿ ಪಡಿಬೋದು. ಮತ್ತು ಇದನ್ನು ಪೇಷಂಟು ಹೆಚ್ಚು ಮಾಡೋದ್ರಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಅವನಿಗೆ ಎಲ್ಲ ರೀತಿಯ ಮೂಮೆಂಟ್ಸ್ಗಳು ಬಂದ್ಬಿಟ್ಟು ಅವನ ಕೈ ಕಾಲುಗಳು ಆಗ್ಬೋದು, ಎಲ್ಲವೂ ಮೂಮೆಂಟ್ಸ್ಗಳು ಬರುತ್ತೆ. ಇದರಿಂದ ನೆಕ್ಸ್ಟ್ ಲೆವೆಲ್ಗೆ ಅವನು ಟ್ರೀಟ್ಮೆಂಟಿಗೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಈ ಟೇಬಲ್ನ ಅಂದರೆ ಸ್ಟ್ರೋಕ್ ಮೇಜ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಈ ಬೋರ್ಡಿನ ವಿಶೇಷತೆ. ಇದು ನಮ್ಮಲ್ಲಿ ಮಾತ್ರ ಇರೋದು. ಇದನ್ನು ನಾವು ಕಳೆದ 20 ವರ್ಷದಿಂದ ಸಾಕಷ್ಟು ರಿಸರ್ಚ್ ಮಾಡಿ ಇನ್ನೋವೇಟ್ ಮಾಡಿ ಅಭಿವೃದ್ಧಿಪಡಿಸಿರುವಂಥ ಇದು ಒಂದು ಚಿಕಿತ್ಸೆ ಇದೆ. ಆ್ಯಕ್ಚುಲಿ ಕ್ಯೂಮೇಜ್ ಸ್ಟ್ರೋಕ್ ಬೋರ್ಡ್ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಆ್ಯಕ್ಚುಲಿ ಇದು ಎಲ್ಲೂ ನಿಮಗೆ ಸಿಗೋದಿಲ್ಲ. ಇದು ತುಂಬ ಅಂದರೆ ತುಂಬ ಅಡ್ವಾಂಟೇಜ್ ಲಕ್ವಾ ರೋಗಿಗಳು. ಅದು ಲಕ್ವಾ ಎಷ್ಟೇ ಹಳೇದಿರಲಿ, ಅದು ಎಷ್ಟೇ ಚಾಲೆಂಜಿಂಗ್ ಆಗಿರಲಿ, ಈ ಟೇಬಲ್ನ ಮುಖಾಂತರ ಅವನು ತನ್ನ ಕೈಕಾಲುಗಳ ಅಂಗಾಂಗಗಳು ಏನು ಬಿದ್ದೋಗಿರ್ತವೆ ಆ ಅಂಗಾಂಗಗಳ ಮೂಮೆಂಟ್ಸ್ಗಳನ್ನ ಮತ್ತೆ ಮರಳಿ ಪಡಿಬೋದು. ಆ್ಯಕ್ಚುಲಿ ಇದ್ರ ಯಾವುದೇ ಟೈಪ್ ಇರಲಿ ಸ್ಟ್ರೋಕದು, ಆ್ಯಕ್ಚುಲಿ ಬ್ರೈನ್ ಸರ್ಜರಿ ಆಗಿರಲಿ ಅಥವಾ ಜಾಸ್ತಿ ಇರಲಿ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಸ್ಪಾಸ್ಟಿಸಿಟಿ ಬಗ್ಗೆ ನಾವು ಸ್ವಲ್ಪ ಮಟ್ಟಿನ ಮಾಹಿತಿನ ಕೊಟ್ಟಿದ್ವಿ. ಅಂದರೆ ಸ್ಪಾಸ್ಟಿಸಿಟಿ ಅಂದರೆ ಏನು ಅದರಲ್ಲಿ ಮೆದುಳಲ್ಲಿ ಸ್ಪಾಸ್ಟಿಸಿಟಿ ಸಮಸ್ಯೆಯಿಂದ ಯಾವ ರೀತಿಯ ಬದಲಾವಣೆಗಳಾಗ್ತವೆ, ಅದರಿಂದ ರೋಗಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಹಾಗೆ ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿನ ನಾವು ಕೊಟ್ಟಿದ್ವಿ. ಆ್ಯಕ್ಚುಲಿ ಲಕ್ವಾದಲ್ಲಿ 2 ರೀತಿಯ ವೀಕ್ನೆಸ್ಗಳು ಬರ್ತವೆ. ಒಂದು ನಾವು ಫ್ಲಾಸಿಡ್ ಪ್ಯಾರಲಿಸಿಸ್ ಅಂತೀವಿ, ಇನ್ನೊಂದು ಸ್ಪಾಸ್ಟಿಕ್ ಪ್ಯಾರಲಿಸಿಸ್ ಅಂತೀವಿ. ಮೊದಲಿಂದ ಏನು ಕೆಳಗಡೆ ಸಪ್ಲೈ ಬರಬೇಕು, ಇದರಿಂದ ಏನು ಕಂಡೀಷನ್ಸ್ಗಳು ಬರಬೇಕು, ಇದು ಮೆಸೇಜ್ಗಳು ಪಾಸ್ ಆಗಬೇಕು, ಆ ಮೆಸೇಜ್ಗಳು ಸರಿಯಾದ ರೀತಿಯಲ್ಲಿ ಪಾಸ್ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇವು ಓವರ್ ಸೆನ್ಸಿಟಿವ್ ಆಗಿಬಿಡ್ತವೆ. ಅಂದರೆ ಸಿಗ್ನಲ್ಸ್ ಏನಾಗುತ್ತೆ ಓವರ್ ಸೆನ್ಸಿಟಿವ್ ಆಗ್ತವೆ. ಪಿಕ್ಚರಲ್ಲಿ ತೋರಿಸಿದ್ದೀನಿ ನೋಡಿ, ಇದು ಭುಜ ಟೈಟ್ ಆಗುತ್ತೆ. ಅದೇ ರೀತಿ ಈಗ ನಮ್ಮ ಭುಜದ ಬೈಸೆಪ್ಸ್ ಅಂತ ನಾವು ಹೇಳ್ತೀವಿ, ಈ ಮಾಂಸಖಂಡಗಳು ಏನಾಗ್ತವೆ ಅದು ಪೇಷಂಟ್ ಸೀದಾ ಮಾಡಲಿಕ್ಕಾಗಲ್ಲ. ಹಾಗಾಗಿ ಏನಾಗ್ತದೆ, ಇವು ಗಟ್ಟಿ ಆಗಿಬಿಡ್ತೀವಿ, ಇವು ಕುಗ್ತವೆ. ಇದರಲ್ಲಿ ಕುಗ್ಗೋದ್ರಿಂದ ಇವನ್ನ ಮತ್ತೆ ಸೀದಾ ಮಾಡೋದು ಕಷ್ಟ. ಯಾಕಂದರೆ ಪೇಷಂಟ್ಗೆ ಅದರಲ್ಲಿ ಬಲ ಇರೋದಿಲ್ಲ. ಪೇಷಂಟ್ ಹಾಗಾಗಿ ಅದು ಮೂವ್ಮೆಂಟ್ ಮಾಡಲಿಕ್ಕೆ ಕಷ್ಟಪಡ್ತಾನೆ ಇದರಲ್ಲಿ. ಆದರೆ ಇಂದಿನ ಸಂಚಿಕೆಯಲ್ಲಿ ಈ ಸ್ಪಾಸಿಟಿ ಸಮಸ್ಯೆ ಅಂದರೆ ಈ ಕೈಕಾಲುಗಳ ಅಂದರೆ ಕೈ ಮತ್ತು ಕಾಲುಗಳಲ್ಲಿ ಕಂಡುಬರುವಂಥ ಸ್ಟಿಫ್ನೆಸ್ಸು ಅದು ಹೇಗೆ ಡೆವಲಪ್ ಆಗುತ್ತೆ ಇದರಲ್ಲಿ, ಹಾಗೆ ಯಾವ್ಯಾವ ರೀತಿಯ ಸ್ಟಿಫ್ನೆಸ್ಗಳು ಇರ್ತವೆ ಇದರಲ್ಲಿ, ಹಾಗೆ ಕೈಕಾಲುಗಳಲ್ಲಿ ರೋಗಿಗಳು ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕಾಣ್ತಾರೆ ಸ್ಟಿಫ್ನೆಸ್ ಬಂದಮೇಲೆ ಅಂದರೆ, ಹಾಗೆ ಅವುಗಳಿಂದ ಹೊರಗಡೆ ಬರಲಿಕ್ಕೆ ಯಾವ್ಯಾವ ಚಿಕಿತ್ಸೆಗಳನ್ನು ಅವರು ಮೊರೆ ಹೋಗ್ತಾರೆ, ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ನಾನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಸ್ಪಾಸಿಟಿ ಸಮಸ್ಯೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಅಂದರೆ ಸ್ಪಾಸಿಸಿಟಿ, ಸ್ಟಿಫ್ನೆಸ್ಸು ಅಥವಾ ಕೈಕಾಲುಗಳು ಗಟ್ಟಿಯಾಗೋದು ಲಕ್ವಾ ನಂತರ, ಇವು ಏನಂದರೆ ಲಕ್ವಾ ಪೀಡಿತರಲ್ಲಿ ಕಾಣಸಿಗುವಂಥ ಒಂದು ಸಮಸ್ಯೆ ಇದರಲ್ಲಿ. ಸೊ ಇದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಇದು ಮೆದುಳಿನಲ್ಲಾಗುವಂಥ ಯಾವ್ಯಾವ ಸಮಸ್ಯೆಗಳಿಂದ ಕೈಕಾಲುಗಳು ಗಟ್ಟಿ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ತಮಗೆ ತಿಳಿಸ್ಕೊಟ್ಟಿದ್ದೆ. ಇಂದು ನಾನು ಅದೇ ರೀತಿ ಕೈಕಾಲುಗಳು ಅಂದರೆ ನಮ್ಮ ಲಕ್ವಾ ಹೊಡೆದ ನಂತರ ಯಾವ ರೀತಿ ಸ್ಟಿಫ್ನೆಸ್ಸಿನ ಬರುತ್ತೆ
ಗಟ್ಟಿಯಾಗಲು ಯಾವ ರೀತಿ ಗಟ್ಟಿಯಾಗುತ್ತೆ, ಅವುಗಳಿಂದ ಹೇಗೆ ನಾವು ಹೊರಗಡೆ ಬರಬೇಕು, ಯಾವ್ಯಾವ ರೀತಿ ಚಿಕಿತ್ಸೆಗಳನ್ನು ಪಡೆದ್ರೆ ನಾವು ಈ ಸಮಸ್ಯೆಗಳಿಂದ ಪಾರಾಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಇದರಲ್ಲಿ ಸುಮಾರು 100ಕ್ಕೆ 60ರಿಂದ 70ರಷ್ಟು ರೋಗಿಗಳು ಲಕ್ವಾ ನಂತರ ಈ ಕೈಕಾಲುಗಳು ಗಟ್ಟಿಯಾಗುವಿಕೆ ಈ ಸಮಸ್ಯೆಯಿಂದ ಬಳಲ್ತಾರೆ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಅಂದರೆ ಲಕ್ವಾ ಹೊಡೆದ ನಂತರ ಅಥವಾ ಹಾಸ್ಪಿಟ್ಲಲ್ಲಿ ಆಗ್ಬೋದು, ಮನೆಯಲ್ಲಾಗ್ಬೋದು, ಅಥವಾ ಅವೈಜ್ಞಾನಿಕ ಚಿಕಿತ್ಸೆಗಳನ್ನು ಫಾಲೋ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಕಂಡುಬರ್ತವೆ. ಇದಕ್ಕೆ ಸುಮಾರು ಕಾರಣಗಳುಂಟು. ಇದರಲ್ಲಿ ಲಕ್ವಾ ಹೊಡೆದ ನಂತರ ಏನು ಮಾಡ್ತಾರೆ, ಸರಿಯಾಗಿ ಯಾವುದೇ ರೀತಿಯಾದ ಫಿಸಿಯೋಥೆರಪಿ ಇವುಗಳನ್ನು ಫಾಲೋ ಮಾಡೋದಿಲ್ಲ. ಇದರಲ್ಲಿ ಹಾಗಾಗಿ ಏನಾಗ್ತವೆ, ಕೈಕಾಲುಗಳು ಗಟ್ಟಿಯಾಗ್ತವೆ. ಇದು ಕೆಲವೊಮ್ಮೆ ಒಂದೇ ಇದರಲ್ಲಿ ಬರ್ಬೋದು. ಅಂದರೆ ಲಕ್ವಾ ಹೊಡೆದ ನಂತರ ಇಮಿಡಿಯೇಟಾಗೇ ಬರ್ಬೋದು. ಯಾಕಂದರೆ ಇದು ನಾವು ಮೆದುಳಲ್ಲಿ ಆಗುವುದು ಇಮಿಡಿಯೇಟ್ ಬದಲಾವಣೆ. ಅಂದರೆ ಹಿಂದೆ ನಾನು ಹೇಳಿದ್ದೆ ಏನಂದರೆ, ಈ ಸ್ಪ್ಯಾಟಿಸ್ ಸಮಸ್ಯೆಯಲ್ಲಿ ಏನಿರುತ್ತಂದರೆ, ಮೇಲಿಂದ ಕೆಳಗಡೆ ಕೈಗಳಿಗೆ ಅಥವಾ ಕಾಲುಗಳಿಗೆ ಆಗ್ಬೋದು ಸಿಗ್ನಲ್ಸ್ಗಳು ಪಾಸ್ ಆಗ್ತವೆ, ಆದರೆ ವಾಪಸ್ಸು ಸಿಗ್ನಲ್ಸ್ಗಳು ಮೆದುಳಿಗೆ ಇರೋದಿಲ್ಲ. ಇದರಿಂದ ಕಂಟಿನ್ಯೂಸ್ ಆಗಿ ಅದು ಸಿಗ್ನಲ್ಸ್ ಫೈರ್ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಪೇಷಂಟ್ಸ್ಗೆ ವಾಲಂಟ್ರಿ ಮೂಮೆಂಟ್ ಅಂದರೆ ಸ್ವಂತ ಮೂಮೆಂಟ್ಸ್ಗಳನ್ನ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ. ಅಂದರೆ ಮಾಂಸಖಂಡಗಳೇನಾಗ್ತವೆ, ಅದರ ತೂಕ ಜಾಸ್ತಿ ಆಗುತ್ತೆ. ಇದು ಏನಂದರೆ, ನಮ್ಮ ಭೂಮಿ ಸೆಳ್ತಾ ಇರ್ಬೋದು, ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಇರ್ಬೋದು, ಇವುಗಳ ಕಾರಣದಿಂದ ಏನಾಗ್ಬಿಡ್ತವೆ, ಕೈ ಕಾಲುಗಳು ಗಟ್ಟಿಯಾಗಿಬಿಡ್ತವೆ. ಪೇಷಂಟ್ಗಳು ಟೈಟ್ ಆಗೋದ್ರಿಂದ ಪೇಷಂಟ್ಗೆ ಅಂದರೆ ಮೂಮೆಂಟ್ಸ್ಗಳು ಮಾಡೋ ಶಕ್ತಿ ಇರೋದಿಲ್ಲ. ಹಾಗಾಗಿ ರೋಗಿ ಏನು ಮಾಡ್ತಾನೆ, ಈ ಸಮಸ್ಯೆಯಿಂದ ಪರಿತಪಿಸ್ತಾನೆ. ಕೆಲವೊಮ್ಮೆ ಏನಾಗುತ್ತೆ, ಬೆಡ್ ಇಡನೂ ಆಗಿಬಿಡ್ತಾರೆ. ಇದು ಹಾಗಾಗಿ ನಾನೇನಂದರೆ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತಾ ನಾನು ಈ ಸಂಚಿಕೆಯಲ್ಲಿ ನಾನು ತಮಗೆ ಪ್ರಯತ್ನ ಮಾಡ್ತೇನೆ. ಈ ಸಾಮಾನ್ಯವಾಗಿ ಈ ಲಕ್ವಾ ಹೊಡೆದ ಇಮ್ಮಿಡಿಯೇಟ್ ಏನಾಗ್ಬಿಡುತ್ತಂದರೆ, ಮೆದುಳು ತನ್ನ ರಿಕವರಿ ಕೆಲಸನ ಅಂದರೆ ರಿಪೇರಿ ಕೆಲಸನ ಅದು ಶುರುವಿಸ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಬಿಗಿನಿಂಗಲ್ಲಿ ಕೈ ಕಾಲುಗಳಲ್ಲಿ ಯಾವುದೇ ರೀತಿಯಾದ ಸ್ಟಿಫ್ನೆಸ್ಸು ಇರೋದಿಲ್ಲ. ಇದೇನೆಂದರೆ ಇದು ನಿಧಾನವಾಗಿ ಬರುವಂಥ ಪ್ರಕ್ರಿಯೆ. ಕೆಲವೊಮ್ಮೆ ಫಸ್ಟ್ 48 ಅವರ್ಸ್ ಏನಿರುತ್ತೆ, ಅದು ಕೈ ಕಾಲುಗಳಲ್ಲಿ ಯಾವುದೇ ರೀತಿಯಾದ ಸ್ಟಿಫ್ನೆಸ್ ಆಗಲಿ ಬಿಗಿ ಇರೋದಿಲ್ಲ. ಬಟ್ ಆಫ್ಟರ್ 48 ಅವರ್ಸ್ ಏನಾಗುತ್ತೆ, ಅಲ್ಲಿ ನರಗಳಲ್ಲಿ ಏನಾದ್ರು ಹೆಚ್ಚು ವ್ಯತ್ಯಾಸಗಳಾಗಿದ್ದರೆ, ಅಥವಾ ಸಿಗ್ನಲ್ಗಳಲ್ಲಿ ಅಥವಾ ಮೇಲಿಂದ ಏನು ಕೆಳಗಡೆ ಏನು ಇದು ಬರುತ್ತೆ ಇದರಲ್ಲಿ, ಅದರಿಂದ ಏನಾದ್ರು ವ್ಯತ್ಯಾಸಗಳಾಗಿದ್ದರೆ, ತೊಂದರೆಗಳಾಗಿದ್ದರೆ ಏನಾಗುತ್ತೆ, ಆಮೇಲೆ ಏನಾಗುತ್ತೆ, ನಿಧಾನಕ್ಕೆ ಒಂದು 3ರಿಂದ 30 ಡೇಸ್ 30 ದಿವಸದೊಳಗಡೆ ಅವೇನಾಗ್ತವೆ, ಅವು ಗಟ್ಟಿಯಾಗಲಿಕ್ಕೆ ಶುರುವಾಗ್ತವೆ. ಕೆಲವೊಂದು ಕಂಡೀಷನ್ಸ್ ಏನಾಗುತ್ತೆ, ಫ್ಲಾಸಿಡ್ ಅಂತೀವಿ. ಅಂದರೆ ಅಂದರೆ ಅದು ಪೂರಾ ತೂಕ ಕಳ್ಕೊಂಡಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಒಂದು ಟೈಟ್ನೆಸ್ಸು ಇರೋದಿಲ್ಲ, ಮತ್ತು ತುಂಬ ಲೂಸ್ ಇರೋದು. ಹಾಗಾಗಿ ಏನಾಗುತ್ತೆ, ಅವು ಅಲ್ಲಾಡ್ತಾ ಇರ್ತವೆ ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ನಾವು ಸರಿಯಾದ ರೀತಿಯಾದ ಚಿಕಿತ್ಸೆಗಳನ್ನ ನಾವು ಮಾಡದೇ ಇದ್ದರೆ ಏನಾಗ್ಬಿಡ್ತವೆ, ವಿದಿನ್ 6 ಮಂತ್ಸ್ ಅಂದರೆ 6 ತಿಂಗಳಿಂದ 1 ವರ್ಷದೊಳಗಡೆ ನಿಧಾನವಾಗಿ ಯಾಕಂದರೆ ಮಾಂಸಖಂಡಗಳೇನಾಗ್ತವೆ, ಗಟ್ಟಿಯಾಗ್ತಾ ಹೋಗ್ತವೆ. ಇದರಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವಂಥ ಪ್ರಕ್ರಿಯೆ. ಇದು ಬರಲಿಕ್ಕೆ ನಾನಾಗಿ ಇದು ಒಂದು ರೀಸನ್ನು. ಇನ್ನೊಂದು ಏನಾಗುತ್ತೆ ಅಂದರೆ, ಲಕ್ವಾ ಹೊಡೆದ ನಂತರ ಏನು ಪುನಶ್ಚೇತನ ಪ್ರಕ್ರಿಯೆಗಳನ್ನು ಮಾಡ್ತಾರೆ, ಅಂದರೆ ಸರಿಯಾದ ರೀತಿಯ ಅವೈಜ್ಞಾನಿಕ ಚಿಕಿತ್ಸೆಗಳು, ಅಂದರೆ ಮಸಾಜ್ಗಳು ಮಾಡೋದು, ತಿಕ್ಕೋದು, ಉಜ್ಜೋದು, ಮಾಂಸಖಂಡಗಳನ್ನು ಏನಾಗುತ್ತೆ, ಅವುಗಳನ್ನು ತುಂಬ ಹೆಚ್ಚು ನಾವು ಪ್ರೆಷರ್ ಹಾಕ್ಬಿಟ್ಟು ತಿಕ್ಕೋ ಶುರು ಮಾಡೋದು ಏನಾಗುತ್ತೆ, ಮಾಂಸಖಂಡಗಳು ಜಾಯಿಂಟ್ಸ್ಗಳು ಏನಾಗುತ್ತೆ, ನಂಜು ಉಂಟಾಗುತ್ತೆ. ಈ ನಂಜಿನ ಸಮಸ್ಯೆ ಏನಾಗ್ತವೆ, ಇದರಿಂದ ಮಾಂಸಖಂಡಗಳಲ್ಲಿ ತೂಕ ಜಾಸ್ತಿ ಆಗಿಬಿಟ್ಟು ಏನಾಗ್ತವೆ, ಗಟ್ಟಿ ಆಗ್ತವೆ. ಇದು ಸಹ ಇನ್ನೊಂದು ರೀತಿಯಾದಂಥ ಸ್ಟಿಫ್ನೆಸ್ ಪ್ರಕ್ರಿಯೆ ಇದರಲ್ಲಿ. ಸೊ ಜನರಲ್ಲಾಗಿ ಹೇಗೆ ನಾವು ಗುರುತಿಸ್ಬೋದು ಇದರಲ್ಲಿ, ಫಸ್ಟ್ ಏನಿರುತ್ತೆ, ಲಕ್ವಾ ಹೊಡೆದ ನಂತರ ಏನಾಗುತ್ತೆ, ನಾವು 0 ಪವರ್ ಇರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಪವರ್ 0 ಇರುತ್ತೆ. ಅವಾಗೇನಾಗುತ್ತೆ, ನಿಮಗೆ ಕೈಕಾಲುಗಳಲ್ಲಿ ಏನು ಶಕ್ತಿ ಇರೋದಿಲ್ಲ. ಅಂದರೆ ಯಾವುದೇ ಎತ್ತೋದಿಲ್ಲ, ಕೆಳಗಡೆ ಇಳಿಸೋದಿಲ್ಲ, ಮೂಮೆಂಟ್ಸು ಇರೋದಿಲ್ಲ ಇದರಲ್ಲಿ. ಆದರೆ ಬರ್ತಾ 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 ಏನಾಗುತ್ತೆ, ಅದು ನಿಧಾನವಾಗಿ ಏನಾಗುತ್ತೆ, ನಾವು ಸ್ಟಿಫ್ನೆಸ್ ಡೆವಲಪ್ ಆಗ್ತಾ ಬರುತ್ತೆ. ಅಂದರೆ ಸಪೋಸ್ ಈಗ ನಾನು ಕೈ ಬಗ್ಗೆ ಹೇಳ್ಬೋದು. ಕೈ ಬಗ್ಗೆ ಏನಾಗುತ್ತೆ, ಕೈ ಸ್ಟ್ರೈಟ್ ಇರೋದು
ನಿಧಾನವಾಗಿ ಬಂದೇನಾಗುತ್ತೆ ಈ ರೀತಿ ತಿರ್ಕೊಂಬಿಟ್ಟು ಹೀಗೆ ಈ ರೀತಿ ವಿತಿನ್ 6 months 1 year ಒಳಗಡೆ ಈ ರೀತಿ ತಿರ್ಕೊಂಬಿಡುತ್ತೆ. ಅಂದರೆ ಇವೆಲ್ಲ ಮಾಂಸಖಂಡಗಳೇನಿರ್ತವೆ ಇವುಗಳೆಲ್ಲವೂ ಗಟ್ಟಿಯಾಗಿಬಿಡ್ತವೆ. ಅಂದರೆ ಕೈಗಳಲ್ಲಾಗ್ಬೋದು, ಭುಜದಲ್ಲಾಗ್ಬೋದು. ಇದು ನಾನು ಆಗಲೇ ಹೇಳಿದಾಗೆ ಸರಿಯಾದ ರೀತಿಯ ಚಿಕಿತ್ಸೆಗಳನ್ನು ಮಾಡದೇ ಇದ್ದರೆ, ಅಂದರೆ ಪ್ರಾಪರ್ ನಾವು ಪೇಷಂಟ್ಗಳು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಮಾಡ್ತಾರೆ, ಅವರನ್ನು ರೋಗಿಯ ಸಂಬಂಧಿಗಳು ಅವರನ್ನು ಏನಾದರೂ ಮಲಗಿಸ್ಬಿಡ್ತಾರೆ. ಅಂದರೆ ಅದು ಟೆನ್ಸ್ ಪೊಸಿಷನ್ ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಆ ಟೆನ್ಸ್ ಪೊಸಿಷನ್ನಿಂದನೂ ಸಹ ಏನಾಗುತ್ತೆ, ಕೆಲವೊಮ್ಮೆ ಸ್ಟಿಫ್ನೆಸ್ ಬರುತ್ತೆ. ಅಥವಾ ಅತಿಯಾಗಿ ಮಸಾಜ್ಗಳನ್ನು ಮಾಡೋದು, ಇದರಿಂದ ಏನಾಗ್ಬಿಡುತ್ತೆ, ಕೈ ಕಾಲುಗಳು ಗಟ್ಟಿಯಾಗಿಬಿಡ್ತವೆ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ಹೊರಗೆ ಈ ಎತ್ತೋ ಮೂಮೆಂಟ್ಸ್ ಇರೋದಿಲ್ಲ, ಇದು ಓಪನ್ ಮಾಡಲಿಕ್ಕಾಗಲ್ಲ, ಬೆರಳುಗಳು ಬಿಡಿಸ್ಲಿಕ್ಕೂ ಆಗಲ್ಲ ಆ್ಯಕ್ಚುಲಿ. ಬಟ್ ಈ ಸಮಸ್ಯೆಯಿಂದ ಏನಾಗುತ್ತೆ, ನಿಧಾನವಾಗಿ ಮೂಳೆಗಳು ಸಹ ವೀಕ್ ಆಗ್ತಾ ಹೋಗ್ಬಿಡ್ತವೆ. ಇದು ಲಕ್ವಾ ಸಮಸ್ಯೆ ಆಗೋದಿಲ್ಲ, ಇದೇನಾಗುತ್ತೆ ಮೂಳೆಯ ಸಮಸ್ಯೆಯಾಗಿ ಕನ್ವರ್ಟ್ ಆಗುತ್ತೆ ಇದರಲ್ಲಿ. ಇದೇ ರೀತಿ ಕಾಲುಗಳೆಲ್ಲ ಸಹ ಬರುತ್ತೆ. ನೀವು ನೋಡಿರ್ಬೋದು, ಕಾಲುಗಳಲ್ಲಿ ಏನು ಮಾಡ್ತಾರೆ, ಸುತ್ತ ಹಾಕೊಂಬಿಟ್ಟು ಸುತ್ತ ಹಾಕೊಂಬಿಟ್ಟು ಹೀಗೆ ವಾಕ್ ಮಾಡ್ತಾ ಹೋಗ್ತಾರೆ ಆ್ಯಕ್ಚುಲಿ ಇದರಲ್ಲಿ, ಹೀಗೆ ಕಾಲುಗಳಲ್ಲಿ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ನಮ್ಮ ತೊಡೆಯ ಮಾಂಸಖಂಡಗಳು ಏನಾಗ್ತವೆ, ಗಟ್ಟಿ ಆಗ್ತಾ ಹೋಗ್ತವೆ ಆ್ಯಕ್ಚುಲಿ. ಇದು ಬರ್ತಾ ಏನಾಗುತ್ತೆ, ನಿಧಾನಕ್ಕೆ ಸಿವಿಯಾರಿಟಿಗೆ ಹೋಗ್ಬಿಡುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಪೇಷಂಟ್ ಪೂರ್ಣ ಬೆಡ್ಡಿಡನ್ ಆಗಿಬಿಡ್ತಾರೆ. ಅವ್ರಿಗೆ ಚೆನ್ನಾಗಿರೋ ಕೈಕಾಲುಗಳು ಸಹ ಗಟ್ಟಿಯಾಗಿಬಿಡ್ತವೆ. ಅವುಗಳನ್ನು ಸರಿಪಡಿಸೋದು ತುಂಬ ಕಷ್ಟದ ಕೆಲಸ. ಹಾಗಾಗಿ ನಾನು ಇದನ್ನು ಏನಕ್ಕೆ ತಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಈ ಲಕ್ವಾ ಹೊಡೆದ ನಂತರ ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸಬೇಕು. ಅಂದರೆ ನಿರಂತರ ವ್ಯಾಯಾಮಗಳನ್ನು ಮಾಡಬೇಕು. ವ್ಯಾಯಾಮಗಳನ್ನು ಪೇಷಂಟ್ ಪೂರ್ಣ ರಿಕವರಿ ಆಗೋ ತನಕ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಅದೇ ರೀತಿ ಅವೈಜ್ಞಾನಿಕ ಚಿಕಿತ್ಸೆಗಳನ್ನು ಮಾಡಬಾರ್ದು. ಮಾಂಸಖಂಡಗಳನ್ನು ತಿಕ್ಕೋದು, ಉಜ್ಜೋದು ಇವುಗಳನ್ನ ಮಾಡಬಾರ್ದು. ಇದರಿಂದ ಈ ರೀತಿ ಈಗ ನಾನು ಏನು ತೋರಿಸಿದ್ದೇನೆ, ಕೈಕಾಲುಗಳ ಸಮಸ್ಯೆಯನ್ನು ತೋರಿಸಿ, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಬಟ್ ಇದನ್ನು ವೈದ್ಯಕೀಯ ಲೋಕದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಅಂದರೆ ಇವುಗಳನ್ನ ಹೇಗೆ ನಾವು ಈ ಸ್ಟಿಫ್ನೆಸ್ಸನ್ನು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇವುಗಳು ಬಂದಿದ್ದಾವೆ, ರಿಸರ್ಚ್ ನಡೀತಾ ಇದೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಇಂಜೆಕ್ಷನ್ಸ್ಗಳಿದ್ದಾವೆ. ಕೆಲವೊಮ್ಮೆ ಬೋಟಾಕ್ಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಮಾಂಸಖಂಡಗಳನ್ನು ಲೂಸ್ ಮಾಡಿಬಿಟ್ಟು ಆಮೇಲೆ ಅವಕ್ಕೆ ಇದು ಮಾಡ್ತೇವೆ. ಕೆಲವೊಮ್ಮೆ ನಾವೇನು ಮಾಡ್ತೇವೆ, ಸ್ಪ್ಲಿಂಟ್ಗಳನ್ನು ಹಾಕ್ತೇವೆ ಕೈ ಕಾಲುಗಳಿಗೆ. ನಾವೇನು ಮಾಡ್ತೇವೆ, ಅವು ಬಗ್ಗದಾಗ ಏನು ಮಾಡ್ತೀವಿ, ಅವನ್ನ ಒಂದು ಸ್ಟ್ರೈಟ್ ಆಗಿದ್ದಲ್ಲಿ ಒಂದು ಯಾವ್ದಾರ ಪಟ್ಟಿ ಹಾಕ್ಬಿಟ್ಟು ಆ್ಯಕ್ಚುಲಿ ಅವುಗಳನ್ನು ಏನು ಮಾಡ್ತೇವೆ, ಅವುಗಳನ್ನು ಮತ್ತೆ ಅವು ಬೆಂಡ್ ಆಗ್ದಂಗೆ ನಾವು ಇವುಗಳನ್ನ ಮೇಂಟೈನ್ ಮಾಡ್ತೇವೆ. ಅಂದರೆ ಮಾಂಸಖಂಡಗಳನ್ನು ಸಮತೋಲನ ಕಾಯ್ದುಕೊಳ್ಳಿಕ್ಕೆ ನಾವು ವರ್ಕ್ ಮಾಡ್ತಾ ಬರ್ತೇವೆ. ಆದರೂ ಸಹ ಇದರಲ್ಲಿ ನಾವು ಏನಾಗ್ಬಿಡುತ್ತೆ, ಇದರಿಂದ ತುಂಬ ಪೇಷಂಟ್ಗೆ ತುಂಬ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಈ ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ಏನು ಮಾಡಬೇಕು, ನಾವು ಹೆಚ್ಚೆಚ್ಚು ರೋಗಿಗಳಿಗೆ ವ್ಯಾಯಾಮಗಳನ್ನು ನಾವು ಶುರುವಿಂದಲೇ ಪೂರ್ಣ ಗುಣ ಆಗೋ ತನಕ ನಾವು ಕೊಡ್ತಾ ಬರಬೇಕು. ಆದರೆ ಕೆಲವು ಏನಾಗುತ್ತೆ ಅಂದರೆ, ಕೆಲವು ರೋಗಿಗಳು ಏನು ಮಾಡ್ತಾರೆ ಅಂದರೆ, ಸುಮಾರು ಪರ್ಸೆಂಟೇಜ್, ಕೆಲವಂತಲ್ಲ ಸುಮಾರು ಪರ್ಸೆಂಟೇಜ್, 100ಕ್ಕೆ 70-80ರಷ್ಟು ರೋಗಿಗಳು ಏನು ಮಾಡ್ತಾರೆ, ಸ್ವಲ್ಪ ಮಟ್ಟಿನ ವ್ಯಾಯಾಮ ಅಂದರೆ 1-2 ತಿಂಗಳು ವ್ಯಾಯಾಮಗಳು ಮಾಡಿಬಿಟ್ಟು ಆಮೇಲೆ ಹಾಗೆ ಬಿಟ್ಬಿಡ್ತಾರೆ. ಇದರಲ್ಲಿ ಅವ್ರಿಗೇನಂದರೆ, ಯಾಕಂದರೆ ಇದು ಲಕ್ವಾ ಒಂದು ಕಾಯಿಲೆ ಅಂತ ಜನಗಳಲ್ಲಿ ಒಂದು ಮೂಢನಂಬಿಕೆ ಕೂತ್ಕೊಂಡ್ಬಿಟ್ಟಿದೆ. ಲಕ್ವಾ ಇದು ಕಾಯಿಲೆ ಇಲ್ಲ, ಆ್ಯಕ್ಚುಲಿ ಇದು ಒಂದು ಸಮಸ್ಯೆ. ಮೆದುಳಲ್ಲಿ ಕಂಡುಬರುವಂಥ ಮೆದುಳಲ್ಲಿ ಗಾಯಗಳು, ಈ ಗಾಯಗಳಿಂದ ಮಾಂಸಖಂಡಗಳಲ್ಲಿ ಆಗುವಂಥ ವ್ಯತ್ಯಾಸಗಳು. ಆ್ಯಕ್ಚುಲಿ ನಿಜವಾಗಿ ಹೇಳಬೇಕಂದ್ರೆ ಮೆದುಳಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ, ಕೈ ಕಾಲುಗಳಲ್ಲಿ ಏನು ಇರೋದಿಲ್ಲ. ಯಾಕಂದರೆ ಇಲ್ಲಿಂದ ಕನೆಕ್ಷನ್ ಹೋಗಿರುತ್ತೆ, ಆ ಕನೆಕ್ಷನ್ ಹೊಸದಾಗಿ ಬಿಲ್ಡಪ್. ಇದು ವ್ಯಾಯಾಮಗಳ ಮುಖಾಂತರನೇ ನಾವು ಮತ್ತೆ ಅದನ್ನು ಸರಿಪಡಿಸಬೇಕು. 60-70ರಷ್ಟು ರೋಗಿಗಳು ಲಕ್ವಾ ನಂತರ ಈ ಕೈಕಾಲುಗಳು ಗಟ್ಟಿಯಾಗುವಿಕೆ ಈ ಸಮಸ್ಯೆಯಿಂದ ಬಳಲ್ತಾರೆ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಈ ಸ್ಪ್ಯಾಸ್ಟಿಸಿಟಿ ಸಮಸ್ಯೆಯಲ್ಲಿ ಏನಿರುತ್ತಂದರೆ, ಮೇಲಿಂದ ಕೆಳಗಡೆ ಕೈಗಳಿಗೆ ಅಥವಾ ಕಾಲುಗಳಿಗೆ ಆಗ್ಬೋದು ಸಿಗ್ನಲ್ಸ್ಗಳು ಪಾಸ್ ಆಗ್ತವೆ, ಆದರೆ ವಾಪಸ್ಸು ಸಿಗ್ನಲ್ಸ್ಗಳು ಮೆದುಳಿಗೆ ಇರೋದಿಲ್ಲ. ಕೈ ಬಗ್ಗೆ ಏನಾಗುತ್ತೆ, ಕೈ ಸ್ಟ್ರೈಟ್ ಇರೋದು ನಿಧಾನವಾಗಿ ಬಂದೇನಾಗುತ್ತೆ, ಈ ರೀತಿ ತಿರ್ಕೊಂಬಿಟ್ಟು ಹೀಗೆ ಈ ರೀತಿ ವಿತಿನ್ 6 months 1 year ಒಳಗಡೆ ಈ ರೀತಿ ತಿರ್ಕೊಂಬಿಡುತ್ತೆ. ಅಂದರೆ ಇವೆಲ್ಲ ಮಾಂಸಖಂಡಗಳೇನಿರ್ತವೆ ಇವುಗಳೆಲ್ಲವೂ ಗಟ್ಟಿಯಾಗಿಬಿಡ್ತವೆ. ವೈದ್ಯಕೀಯ ಲೋಕದಲ್ಲಿ ಈ ಸ್ಟಿಫ್ನೆಸ್ಗಳನ್ನು
ಹೇಗೆ ಸರಿಪಡಿಸ್ಬೋದು, ಅವುಗಳನ್ನ ಹೇಗೆ ಪರಿಹಾರಗಳನ್ನ ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ರಿಸರ್ಚ್ಗಳು ನಡೀತಾ ಇದೆ. ಅಂದರೆ ಬೋಟಾಕ್ಸ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದೆ ನಾನು, ಕೆಲವೊಂದು ಇಂಜೆಕ್ಷನ್ಗಳ ಬಗ್ಗೆ ಹೇಳಿದೆ. ಕೆಲವೊಮ್ಮೆ ಈಗ ಏನಾಗಿದೆ, ಕೆಲವೊಮ್ಮೆ ಒಳಗಡೆ ಈಗ ಇಂಪ್ಲಾಂಟ್ಗಳು ಸಹ ಹಾಕ್ತಾರೆ. ಅಂದರೆ ಅದು ತುಂಬ ಕಾಸ್ಟ್ ಬರುತ್ತೆ ಆ್ಯಕ್ಚುಲಿ. ಇದ್ರೆ ಕೆಲವೊಂದು ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವೊಮ್ಮೆ ಲಕ್ಷಗಳೇ ಬೇಕಾಗ್ಬೋದು ಆ್ಯಕ್ಚುಲಿ ಇದರಲ್ಲಿ. ಅಂದರೆ ಇದರಿಂದ ಏನಾಗುತ್ತೆ, ಆ ಸ್ಟಿಫ್ನೆಸ್ ಒಂದು ಆರ್ಟಿಫಿಷಿಯಲ್, ಅಂದರೆ ಒಂದು ಸ್ಟಿಫ್ನೆಸ್ ಕಡಿಮೆ ಮಾಡುವಂಥ ಡಿವೈಸ್ಗಳನ್ನ ನಮ್ಮ ದೇಹದಲ್ಲಿ ಅಳವಡಿಸ್ತಾರೆ. ಅದೇ ರೀತಿ ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಪುನಶ್ಚೇತನ ಚಿಕಿತ್ಸಾ ಕ್ರಮಗಳ ಮೂಲಕ, ಅಂದರೆ ಅಡ್ವಾನ್ಸ್ ಟೆಕ್ನಿಕ್ಗಳ ಮೂಲಕ, ಅಂದರೆ ಕಡಿಮೆ ಖರ್ಚಿನಲ್ಲಿ ಹೇಗೆ ನಾವು ಸ್ಟಿಫ್ನೆಸ್ನ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೇವೆ. ಅದ್ರ ಬಗ್ಗೆ ಹೊಸ ಹೊಸ ಮೆಥಡ್ಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದರ ಫಲವಾಗಿ ಲಕ್ವಾ ಎಷ್ಟೇ ಹಳೆಯದಿರಲಿ, ಅದು 5 ವರ್ಷ ಇರಲಿ, 10 ವರ್ಷ ಇರಲಿ, ಅಥವಾ ಅದು ಯಾವುದೇ ರೀತಿ ಅದು ಸ್ಟಿಫ್ನೆಸ್ ಇರಲಿ, ಅವುಗಳನ್ನು ಇಂದು ನಾವು ಯಶಸ್ವಿಯಾಗಿ ಸರಿಪಡಿಸ್ಬೋದು. ಬಟ್ ಇದಕ್ಕೆ ಕೆಲವು ಮಾನದಂಡಗಳಿದೆ. ರೋಗಿ ಸಂಪೂರ್ಣವಾಗಿ ಮಲಗಿರಬಾರ್ದು, ಅಂದರೆ ಸ್ವಲ್ಪ ಮಟ್ಟಿಗೆ ಅದರ ಚಲನೆ ಇರಬೇಕು. ಅಂದರೆ ಯಾಕೆ ಅಂದರೆ, ಅವ್ರ ಪೇಷಂಟು ಓಡಾಡ್ತಾ ಇದ್ದರೆ ಕೈ ಕಾಲುಗಳಲ್ಲಿ ಬಲ ಇರುತ್ತೆ. ಅಂದರೆ ಮೂಳೆಗಳ ಸಾಂದ್ರತೆ ಏನಿರುತ್ತೆ ಅದು ಜಾಸ್ತಿ ಇರಬೇಕು, ಮೂಳೆಗಳು ಗಟ್ಟಿಯಾಗಿಬರಬೇಕು. ಮಲಗಿದ್ರೆ ಏನಾಗುತ್ತೆ, ತುಂಬ ಸಮಯದ ಮಲಗಿದರೆ ಮೂಳೆಗಳು ಟೊಳ್ಳಾಗ್ಬಿಡ್ತವೆ. ಹಾಗಾಗಿ ನಾವು ಅವುಗಳನ್ನ ಈಗೇನು ಅಂಗವೈಕಲ್ಯತೆ ಏನಿದೆ, ಕೈ ಕಾಲುಗಳೇನು ಸೊಟ್ಟಾಗಿದ್ದೇವೆ ಅವುಗಳನ್ನ ಸರಿಪಡಿಸ್ಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ಮೂಳೆಗಳು ಕಟ್ಟಾಗೋ ರಿಸ್ಕು ಜಾಸ್ತಿ ಇರುತ್ತೆ. ಹಾಗಾಗಿ ಆದರೂ ಸಹ ಇದರಲ್ಲಿ ನಾವೇನಂದರೆ, ನಾನು ಹೇಳೋದೇನೆಂದರೆ, ನಾವು ಮತ್ತೆ ಮೊದಲಿನ ರೀತಿಗೆ ನಾವು ಏನು ಸ್ಟಿಫ್ನೆಸ್ ಇದೆ ಅವುಗಳನ್ನು ನಾವು ವಿಶೇಷವಾದ ಚಿಕಿತ್ಸೆಗಳಿಂದ ನಾವು ಅವುಗಳನ್ನು ಸರಿಪಡಿಸ್ಬೋದು, ಮತ್ತೆ ಅವುಗಳನ್ನ ಸೀದಾ ಮಾಡ್ಬೋದು. ಹಾಗೆ ಮತ್ತೆ ಆ ಸೀದಾ ಮಾಡಿ ಮತ್ತೆ ನಾವು ಮೆದುಳನ್ನು ನಾವು ಪುನಶ್ಚೇತನ ಪ್ರಕ್ರಿಯೆಗೆ ಒಳಪಡಿಸಿದರೆ ರೋಗಿ ಏನಾಗ್ತದೆ, ಮತ್ತೆ ಚಲನೆಗಳನ್ನು ಕಂಡುಕೊಳ್ತಾನೆ. ಆದರೆ ಇವತ್ತು ವೈಜ್ಞಾನಿಕ ಇವತ್ತು ಎಲ್ಲದೂ ಸಾಧ್ಯ ಇದೆ, ಇಲ್ಲ ಅಂತ ಇಲ್ಲ. ಯಾಕಂದರೆ ಕಳೆದ ಒಂದು 100ರಿಂದ 150 ವರ್ಷದಿಂದ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ನಮ್ಮಲ್ಲಿ ಅದ್ರ ಬಗ್ಗೆ ಸಾಕಷ್ಟು ರಿಸೋರ್ಸ್ಗಳಿದೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆ ಮಾಹಿತಿಗಳನ್ನು ಆಧರಿಸಿ ನಾವೇನು ಮಾಡಿದ್ದೇವೆ, ಈ ಚಿಕಿತ್ಸಾ ಕ್ರಮಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಸಪೋಸ್ ಈಗ ಕೈ ಸ್ಟಿಫ್ ಆಗಿ ನಾವೇನು ಮಾಡ್ತೇವೆ, ಈ ಟೇಪಿಂಗ್ ಅನ್ನೋದೊಂದು ಮಾಡ್ತೇವೆ. ಆ್ಯಕ್ಚುಲಿ ಇದು ನಾವೇ ಅಭಿವೃದ್ಧಿಪಡಿಸಿರುವಂಥ ಒಂದು ಚಿಕಿತ್ಸಾ ವಿಧಾನ. ಈ ಚಿಕಿತ್ಸಾ ವಿಧಾನದಿಂದ ನಾವು ಬೆರಳುಗಳನ್ನು ನಾವೇನಂದರೆ ಓಪನ್ ಮಾಡ್ಬೋದು, ಕೈಗಳನ್ನು ಮತ್ತೆ ಫ್ರೀ ಮಾಡ್ಬೋದು. ಬಟ್ ಮೂಮೆಂಟ್ಸ್ಗಳು ಸಡನ್ನಾಗೆ ಮೂಮೆಂಟ್ಸ್ ಬರೋದಿಲ್ಲ. ಒಮ್ಮೆ ಅವನ್ನು ಲೂಸ್ ಮಾಡಿ ಅಥವಾ ಅವುಗಳನ್ನು ಹಗುರ ಮಾಡಿ ಅದು ಇದಾಗ್ಬೋದು, ಕೈ ಆಗ್ಬೋದು, ಭುಜ ಆಗ್ಬೋದು, ಯಾವುದೇ ರೀತಿ ಆ ಭುಜಗಳನ್ನು ಸಹ ನಾವೇನು ಮಾಡ್ತೇವೆ, ಈ ರೀತಿ ಓಪನ್ ಮಾಡ್ತೀವಿ. ಈಗೇನು ತಿರುಗಿರುತ್ತೆ ಅದನ್ನು ಓಪನ್ ಮಾಡ್ಬೋದು. ಅದು ವಿಶೇಷವಾದ ಚಿಕಿತ್ಸಾ ವಿಧಾನ. ಅಂದರೆ ಟೇಪಿಂಗ್ ಅಂತ ಒಂದು ಪ್ರಕ್ರಿಯೆ ಬರುತ್ತೆ. ಆ ಟೇಪಿಂಗ್ ಪ್ರಕ್ರಿಯೆಯಲ್ಲಿ ಈ ಭುಜದ ಮಾಂಸಖಂಡಗಳಾಗ್ಬೋದು, ಕೈಗಳ ಮಾಂಸಖಂಡಗಳ ಬೆರಳುಗಳು, ಇವುಗಳನ್ನ ನಾವು ಲೂಸ್ ಮಾಡ್ಬೋದು. ಲೂಸ್ ಮಾಡಿ ನಾವೇನು ಮಾಡ್ತೀವಿ, ಮತ್ತೆ ಅವನ್ನ ಎಲ್ಲಿ ಅದರಿಂದ ಹೀಗೆ ಲೂಸ್ ಮಾಡೋದು ನಮಗೇನೆಂದರೆ, ಮೆದುಳು ಯಾವ ಪ್ರಮಾಣದಲ್ಲಿ ಎಲ್ಲಿಯವರೆಗೆ ಬಂದು ಇಂಪ್ರೂವ್ಮೆಂಟು, ಆ ರೋಗಿಯ ಇಂಪ್ರೂವ್ಮೆಂಟ್ ಬಂದು ನಿಂತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಹಂತನ ನಾವು ಕಂಡ್ಕೊಂಡ್ಮೇಲೆ ಏನು ಮಾಡ್ತೀವಿ, ನಾವು ಎಲ್ಲಿ ನಿಂತಿದೆಯೋ ಅಲ್ಲಿಂದ ನಾವು ಮುಂದೆ ಹೋಗಿ ರೋಗಿನ ಮತ್ತೆ ಮೊದಲಿನ ಸ್ಥಿತಿಗೆ ತರುವತ್ತ ನಾವು ವರ್ಕ್ ಮಾಡ್ತೇವೆ. ಅಂದರೆ ಕೈ ಕಾಲುಗಳ ಅಂಗಾಂಗಗಳ ಚಲನೆಗಳನ್ನು ನಾವು ಕೊಡುವತ್ತ ಇದರಲ್ಲಿ ಯಾವ ರೀತಿ ಅವುಗಳನ್ನು ಅಭಿವೃದ್ಧಿಪಡಿಸೋದ್ರ ವರ್ಕ್ ಮಾಡ್ತಾ ಬಂದು. ಹೀಗಾಗಿ ಏನಾಗುತ್ತೆ, ರೋಗಿ ಎಷ್ಟೇ ಹೇಳೋದಿರಲಿ, ಅದು ಹುಟ್ಟಿದ ಮಗುವಿನಿಂದ ಹಿಡಿದು 90 ವರ್ಷದವರೆಗೂ ಸಹ ನಾವು ಮಾಡ್ಬೋದು. ಅದೇ ರೀತಿ ಸ್ಟಿಫ್ನೆಸ್ ಎಷ್ಟೇ ಗಟ್ಟಿ ಇರಲಿ ಇದರಲ್ಲಿ ಅವುಗಳನ್ನು ನಾವು ವಿಶೇಷವಾದ ಚಿಕಿತ್ಸೆಗಳಿಂದ ಮತ್ತೆ ಲೂಸ್ ಮಾಡಿ ನಾವು ಅದು ಟ್ರೈನಿಂಗ್ನ ಕೊಡಬೇಕಾಗುತ್ತೆ. ಬಟ್ ನಿರಂತರ ಆ ರೋಗಿ ಒಮ್ಮೆ ಲೂಸ್ ಆದಮೇಲೆ ಏನಂದರೆ ಅಷ್ಟಕ್ಕೆ ಸಾಕಾಗೋದಿಲ್ಲ. ಅವರು ಇಂಟೆನ್ಸಿವ್ ಅಂದರೆ ದಿನಕ್ಕೆ ಒಂದು 6ರಿಂದ 8 ತಾಸು ನಿರಂತರ ಪುನಶ್ಚೇತನ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತೆ. ಅದು ಕೆಲವೊಮ್ಮೆ ಕಮ್ಮಿ ಸಮಯದಲ್ಲೇ ಆಗ್ಬೋದು, ಕೆಲವೊಮ್ಮೆ ಒಂದು ತಿಂಗಳಲ್ಲೇ ಆಗ್ಬೋದು, ಕೆಲವೊಮ್ಮೆ 3 ತಿಂಗಳು ತಗೋಬೋದು, ಕೆಲವೊಮ್ಮೆ 1 ವರ್ಷವೂ ತಗೋಬೋದು. ಆದರೆ ನಾವು ಹೇಳೋದೇನೆಂದರೆ, ಹಾಗೆ ಏನು ಮಾಡದೆ ಬಿಟ್ಟರೆ ಏನಾಗುತ್ತೆ, ರೋಗಿ ವರ್ಷಾನುಗಂಟ್ಲೆ ಅದೇ ಸ್ಥಿತಿಲೇ ಇರ್ತಾನೆ ಅವನು. ಮೊದಲೇ
ಈಗ ನಡೀತಿದ್ರೆ ಹಾಗೆ ಕಾಲು ಎಳ್ಕೊಂಡು ಕಾಲು ಇದು ಮಾಡಿಕೊಂಡು ಕೈ ನಡೀತಾ ಇರ್ತಾನೆ, ಅದರಿಂದ ಅವನಿಗೇನೂ ಉಪಯೋಗ ಆಗೋದಿಲ್ಲ. ಬಟ್ ಈಗ ನಾವು ಒಂದು ಸ್ವಲ್ಪ ಮಟ್ಟಿಗೆ ಏನು ರೋಗಿ ಏನಿರ್ತಾನೆ ಶ್ರಮಗಳನ್ನು ತೆಗೆದುಕೊಂಡ್ರೆ, ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಸಮಯವನ್ನು ವಹಿಸಿದರೆ ಮತ್ತೆ ಅವನು ಮೊದಲಿನ ಸ್ಥಿತಿಗೆ ಬರ್ತಾನೆ, ಮತ್ತೆ ತನ್ನೆಲ್ಲ ಕೆಲಸಗಳಿಗೆ ಮರಳಬಹುದು. ಇದಕ್ಕೆ ನಾವೇನೆಂದರೆ ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಈ ಟೇಪಿಂಗ್ ಅಂತ ಒಂದು ಮೆಥಡನ್ನು ನಾವು ಆಲ್ಟರ್ನೇಟಿವ್ ಟು ಒಂದು ಬೋಟಾಕ್ಸಿಗೆ ಆಗ್ಬೋದು, ಈಗೇನು ನಾನು ಆಗಲೇ ಹೇಳಿದಾಗೆ ಇಂಜೆಕ್ಷನ್ಗಳಿಗೆ ಆಗ್ಬೋದು, ಒಂದು ಬೇರೆ ಇನ್ಯಾವುದೋ ಮಾಂಸಖಂಡ ಲೂಸ್ ಮಾಡಿ ಅದಕ್ಕೆ ಪರ್ಯಾಯವಾಗಿ ನಾವೊಂದು ಚಿಕಿತ್ಸಾ ಕ್ರಮನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ಇವುಗಳಿಂದ ಏನಾಗುತ್ತೆ, ರೋಗಿ ಮತ್ತೆ ತನ್ನ ಮೊದಲಿನ ಲಯವನ್ನು ಅವನು ಮತ್ತೆ ಕಂಡುಕೊಳ್ಬೋದು. ಇದು ತುಂಬ ಈ ಸ್ಟಿಫ್ನೆಸ್ ಇರುವಂಥ ಏನು ರೋಗಿಗಳು ನಾವು ಹೇಳ್ತೇವೆ ಇದರಲ್ಲಿ, ಅಂದರೆ ಸ್ಪಾಸಿಟಿ ಸಮಸ್ಯೆಯಿಂದ ಏನು ಬಳಲ್ತಾ ಇರ್ತಾರೆ ಅವ್ರುಗಳಿಗೆ ಇದು ಒಂದು ವರದಾನ. ನಿಮಗೆ ಇನ್ನೂ ಹೆಚ್ಚಿನ ಲಕ್ವಾ ಬಗ್ಗೆ ಅಥವಾ ಈ ಸ್ಟಿಫ್ನೆಸ್ ಬಗ್ಗೆ ಹಿಂದೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಆಗಲೇ ಹೇಳಿದ್ದೇನೆ. ಇದರಲ್ಲಿ ಹಿಂದಿನ ವೀಡಿಯೋಗಳು ಸ್ವಲ್ಪ ಮಟ್ಟಿಗೆ ಮೆದುಳಲ್ಲಿ ಆಗೋ ಬದಲಾವಣೆ ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ನಾನು ಹೇಳೋದೇನೆಂದರೆ ಈ ಲಕ್ವಾ ಸಮಸ್ಯೆ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬೇಕಾದ್ರೆ ಈ ಡಿಸ್ಕ್ರಿಪ್ಷನಲ್ಲಿ ನಾವೇನಿದೆ ನಾವು ಲಿಂಕ್ಗಳನ್ನು ಹಾಕಿರ್ತೇವೆ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಥರದ ಮಾಹಿತಿಗಳು ತಮಗೆ ಸಿಗ್ತವೆ. ಅದಕ್ಕಿಂತಲೂ ಇನ್ನೂ ಆಳವಾದ ಮಾಹಿತಿ ಬೇಕಾದರೆ ನೀವು ನಮ್ಮನ್ನು ಡೈರೆಕ್ಟಾಗಿ ಬಂದು ಸಂಪರ್ಕಿಸ್ಬೋದು. ವಿತ್ ಪೇಷಂಟ್ ಸಮೇತ ಬಂದರೆ ನಿಮಗೆ ಇನ್ನೂ ಹೆಚ್ಚಿನ ಉಪಯೋಗ ಆಗುತ್ತೆ. ಹಾಗೆ ನಾವು ಪೇಷಂಟ್ ಮುಖಾಂತರನೇ ನಾವು ನಿಮಗೆ ಎಲ್ಲ ರೀತಿಯ ವೈಜ್ಞಾನಿಕ ಮಾಹಿತಿಗಳನ್ನು ನಾವು ತಮಗೆ ತಿಳಿಸ್ಕೊಡ್ತೇವೆ. ಹಾಗಾಗಿ ನಾನು ಹೇಳೋದೇನೆ, ದಯವಿಟ್ಟು ನಮ್ಮ ಚಾನಲ್ಗಳನ್ನು ವಿಸಿಟ್ ಮಾಡಿ, ಅಥವಾ ನಮ್ಮ ವಾಟ್ಸಪ್ ಚಾನಲ್ನ ನಾವು ಅಪ್ಲೋಡ್ ಮಾಡಿದ್ದೇವೆ, ಅದರಲ್ಲೂ ನೀವು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನಮ್ಮ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ತಾವು ತಿಳ್ಕೊಬೋದು. ಆ್ಯಕ್ಚುಲಿ ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ದೂರವಾಣಿನ ನೀವು ಸಂಪರ್ಕಿಸಿ. ನಮ್ಮ ಸೆಂಟ್ರು ಇದು OPD ಬೇಸ್ ಸೆಂಟ್ರ್. ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರು ಆಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು. ಆ್ಯಕ್ಚುಲಿ ಇದರಲ್ಲಿ